ಎಲ್ಲರಿಗೂ ನಮಸ್ಕಾರ. ನಿಮ್ಗೆ ಗೊತ್ತಿರೋ ಹಂಗೆ ನಾವು ಮ್ಯಾಥ್ಸ್ ಕ್ಲಾಸಸ್ನ ತೊಗೊಳಕತ್ತೀನಿ. 20 ದಿನ 20 ಕ್ಲಾಸಸ್ಗಳಂತೇಳಿ. ಸೊ ಇದ್ರಾಗ ಆಲ್ರೆಡಿ 2 ಕ್ಲಾಸ್ಗಳಾಗಿ ಹೋಗ್ಯಾವು. ಇದು 3ನೇ ಕ್ಲಾಸು. ಈ 3ನೇ ಕ್ಲಾಸ್ನಾಗ ನಾವು ದಶಾಂಶಗಳು ಮತ್ತು ಭಿನ್ನರಾಶಿಗಳು, ಡೆಸಿಮಲ್ಸ್ ಮತ್ತು ಫ್ರ್ಯಾಕ್ಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಆಗ್ಬೋದು. ಟೆಲಿಗ್ರಾಮ್ ಚಾನಲ್ ನಿಮ್ಗೆ ಇಲ್ಲಿ ಡೈಲಿ ಕ್ವಶನ್ಸ್ ಕಳಿಸ್ತಿರ್ತೀನಿ. ಅದು ಮ್ಯಾಥಮೆಟಿಕ್ಸ್ ಆಗಲಿ, ಮ್ಯಾಥಮೆಟಿಕ್ಸ್ ಕ್ವಶನ್, ರೀಸನಿಂಗ್ ಮತ್ತು ಇಂಗ್ಲೀಷ್ ಕ್ವಶನ್ ಕಳಿಸ್ತಿರ್ತೀನಿ. ಸದ್ಯದ ಮಟ್ಟಿಗೆ ಮ್ಯಾಥಮೆಟಿಕ್ಸ್ ಕ್ವಶನ್ ಬರ್ತಿರ್ತಾವೆ. 2 ಗ್ರೂಪ್ ಅದಾವೆ, 2 ಚಾನಲ್ ಅದಾವೆ ಟೆಲಿಗ್ರಾಮ್ ಒಳಗೆ. ಒಂದು ಪ್ರೈವೇಟ್ ಚಾನಲ್ ಮತ್ತು ಒಂದು ಪಬ್ಲಿಕ್ ಚಾನಲ್. ಪಬ್ಲಿಕ್ ಚಾನಲ್ ಒಳಗೆ ಡೈಲಿ ಕರೆಂಟ್ ಅಫೇರ್ಸ್ ಕಳಿಸ್ತಿರ್ತೀನಿ. ಪ್ರೈವೇಟ್ ಚಾನಲ್ ಒಳಗೆ ನಿಮ್ಗೆ ಈ ಥರ ಕ್ವಶನ್ ಕಳಿಸ್ತಿರ್ತೀನಿ. ನಿಮ್ಗೆ RRB, ಗ್ರೂಪ್ ಡಿ, SSC, GD, ಕರ್ನಾಟಕ ಸ್ಟೇಟ್ ಎಕ್ಸಾಮ್ ಮತ್ತು ಅಗ್ನಿವೀರ್ GDಗೆ ಹೆಲ್ಪ್ ಆಗುತ್ತೆ ಅನ್ಕೊತೀನಿ. ನೀವೇನಾದರೂ ಗ್ರೂಪ್ನ ಜಾಯ್ನ್ ಆಗ್ಬೇಕಂತಿದ್ರೆ ಬಯೋದಾಗ ಹೋಗಿ ಲಿಂಕ್ ಕೊಟ್ಟಿರ್ತೀನಿ, ಅದನ್ನ ಜಾಯ್ನ್ ಆಗ್ಬೋದು. ಪ್ರೈವೇಟ್ ಚಾನಲ್ ಗ್ರೂಪದು ಮಂತ್ಲಿ ಪೇಮೆಂಟ್ ₹21 ಇರುತ್ತೆ. ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದರೆ ಅವ್ರು ಹೋಗಿ ಜಾಯ್ನ್ ಆಗ್ರಿ. ಇವಾಗ ಕ್ಲಾಸ್ ಬಗ್ಗೆ ಹೇಳೋದಾದ್ರೆ, ಇದು 3ನೇ ಕ್ಲಾಸು. ಆಲ್ರೆಡಿ ನಾನು 2 ಕ್ಲಾಸ್ ಫಿನಿಷ್ ಮಾಡೀನಿ. ಒಂದು ನಂಬರ್ ಸಿಸ್ಟಮ್ಯಾಗ, ಇನ್ನೊಂದು ಕ್ಲಾಸ್ನೂ ಕೂಡ ನಾನು ಕಂಪ್ಲೀಟ್ ಮಾಡೀನಿ. ಅದು ಡಿವಿಸಿಬಿಲಿಟಿ ರೂಲ್ ಅಂತೇಳಿ. ಆ ಕ್ಲಾಸ್ ಯಾರ್ಯಾರು ನೋಡಿಲ್ಲ ಹೋಗಿ ಆ ಕ್ಲಾಸ್ನ ಕೂಡ ನೋಡ್ಬೋದು. ಡಿವಿಸಿಬಿಲಿಟಿ ರೂಲು ಇದು 3ನೇ ಕ್ಲಾಸ್ ಬಂದು. ಈ ಕ್ಲಾಸ್ ಒಳಗೆ ನಾವು ಡೆಸಿಮಲ್ಸ್ ಮತ್ತು ಫ್ರ್ಯಾಕ್ಷನ್ಸ್ ಹೆಂಗೆ ಮಾಡೋದು, ರೆಕರಿಂಗ್ ಮತ್ತು ನಾನ್ ರೆಕರಿಂಗ್ ಇರ್ತಾವೆ, ಅಂದರೆ ರಿಪೀಟ್ ಆಗ್ತಿರ್ತಾವೆ ನಂಬರ್, ಆ ಕ್ವಶನ್ನ ಹೆಂಗೆ ಮಾಡೋದು, ಮತ್ತು ಶಾರ್ಟ್ಕಟ್ಸ್ ಏನಾದರೂ ಇದ್ದರೆ ಆ ಶಾರ್ಟ್ಕಟ್ಸ್ ಹೇಳ್ತೀನಿ. ನ್ಯೂಮರೇಟರ್, ಡಿನಾಮಿನೇಟರ್ ಅಂದ್ರೇನು, ಅಂಶ ಛೇದ ಅಂದ್ರೇನು, ಮತ್ತು ಫ್ರ್ಯಾಕ್ಷನ್ಸ್ ಒಳಗೆ ಎಷ್ಟು ಟೈಪ್ ಅದಾವು ಅಂದರೆ ಸಮಭಿನ್ನ ರಾಶಿ, ವಿಷಮ ಭಿನ್ನ ರಾಶಿ ಮತ್ತು ಮಿಶ್ರ ಭಿನ್ನ ರಾಶಿ, ಅಂದರೆ ಮಿಕ್ಸ್ಡ್ ಫ್ರ್ಯಾಕ್ಷನ್ಸ್, ಇಂಪ್ರಾಪರ್ ಫ್ರ್ಯಾಕ್ಷನ್ಸ್ ಮತ್ತು ಪ್ರಾಪರ್ ಫ್ರ್ಯಾಕ್ಷನ್ಸ್ ಅಂದ್ರೇನು, ಇಕ್ವಿವ್ಯಾಲೆಂಟ್ ಫ್ರ್ಯಾಕ್ಷನ್ಸ್ ಅಂದ್ರೇನು, ಇವನ್ನೆಲ್ಲ ತಿಳ್ಕೊಳ್ಳೋಣ ಬರ್ರಿ. ಮೊದಲಿಗೆ ನೋಡೋದಾದ್ರೆ ಫ್ರ್ಯಾಕ್ಷನ್ಸಿಗೆ ಹೋಗೋಣ. ಫ್ರ್ಯಾಕ್ಷನ್ ಅಂತಂದ್ರೇನು, P/Q ಫಾರ್ಮ್ ಒಳಗೆ ಬರೆದ್ರೆ ಅದು ಫ್ರ್ಯಾಕ್ಷನ್ ಆಗುತ್ತೆ. ಫ್ರ್ಯಾಕ್ಷನ್ಸ್ ಭಿನ್ನ ರಾಶಿಗಳ ವಿಧಗಳು. ಭಿನ್ನ ರಾಶಿಗಳು ಹೆಂಗೆ ಅಂದರೆ P/Q ಫಾರ್ಮ್. ರ್ಯಾಷನಲ್ ನಂಬರ್ಸ್ ಆ ಥರ ಬರಿತೀವಲ್ಲ, ಅದೇ ಥರ ಇದಾಗುತ್ತೆ. 1/2, 2/3, 3/4 ಅಥವಾ ಯಾವುದಾದ್ರೂ ನಂಬರ್ 5/6, 1000/99 ಇವೆಲ್ಲ ಏನು ಫ್ರ್ಯಾಕ್ಷನ್ಸ್. ಇವೆಲ್ಲ ಇದ್ರಾಗ ಒಂದು ಎಕ್ಸಾಂಪಲ್ ತೊಗೊಂಡು 100/99 ಇದೆ ಅಂದ್ಕೊಡ್ರಿ. ಇದಕ್ಕೆ ನ್ಯೂಮರೇಟರ್ ಅಂತ ಹೇಳ್ತಾರೆ ಅಥವಾ ಅಂಶ ಅಂತ ಹೇಳ್ತಾರೆ. ಕೆಳಗಡೆ ಇರೋದಕ್ಕೆ ಡಿನಾಮಿನೇಟರ್ ಅಂತ ಹೇಳ್ತಾರೆ, ಅದಕ್ಕೆ ಛೇದ ಅಂತ ಹೇಳ್ತಾರೆ. ಕ್ವಶನ್ನ ಇದರಲ್ಲೇ ಕೇಳೋದು, ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಬಗ್ಗೆನೇ ಕೇಳ್ತಾರೆ. ಅಂದರೆ ಕ್ವಶನ್ ಡೈರೆಕ್ಟಾಗಿ ಅದ್ರ ಬಗ್ಗೆ ಕೇಳಲ್ಲ, ಅದರ ರಿಲೇಟೆಡ್ ಕ್ವಶನ್ನ ಕೇಳ್ತಾರೆ. ಇವಾಗ ಟೈಪ್ಸ್ ಆಫ್ ಫ್ರ್ಯಾಕ್ಷನ್ಸ್ ಅಂದರೆ ಯಾವ್ಯಾವ ವಿಧಗಳಿದೆ ಭಿನ್ನ ರಾಶಿ ಒಳಗೆ ಅಂತ ಹೇಳಿದ್ರೆ, ಒಂದು ಮೊದಲನಿಗೆ ಈಸಿಯಾಗಿ ಹೇಳೋದಂದ್ರೆ ಸಮಭಿನ್ನ ರಾಶಿ, ಪ್ರಾಪರ್ ಫ್ರ್ಯಾಕ್ಷನ್ಸ್. ಪ್ರಾಪರ್ ಫ್ರ್ಯಾಕ್ಷನ್ ಅಂದರೆ ಪ್ರಾಪರ್ ಫ್ರ್ಯಾಕ್ಷನ್. ಸಮಭಿನ್ನ ರಾಶಿ ಇದರಲ್ಲಿ ಏನಾಗುತ್ತೆ, ಅಂಶ ಯಾವತ್ತೂ ಚಿಕ್ಕದಾಗಿರುತ್ತೆ ಛೇದಕ್ಕಿಂತ. ಅಂಶ ಚಿಕ್ಕದಾಗಿರುತ್ತೆ ಛೇದಕ್ಕಿಂತ. ಅಂದರೆ ನ್ಯೂಮರೇಟರ್ ಈಸ್ ಸ್ಮಾಲರ್ ದೆನ್ ಡಿನಾಮಿನೇಟರ್. ನಿಮ್ಗೆ ಗೊತ್ತಿರಲಿ, ಈ ಥರ ಸಿಂಬಾಲ್ ಇದ್ದರೆ ಅದು ಸ್ಮಾಲರ್ ದೆನ್,
ಕಡಿಮೆ ಸ್ಮಾಲರ್ ದೆನ್ ಅಂತ. ಈ ಥರ ಇದ್ದರೆ ಗ್ರೇಟರ್ ದೆನ್ ಅಂತ, ಗ್ರೇಟರ್ ದ್ಯಾನ್ ಅಂತ. ಮತ್ತು ಇದು ಈಕ್ವಲ್ ಟು ಸೈನ್. ಅದೇ ರೀತಿಯಾಗಿ ಈ ಥರನೂ ಬರೀತಾರೆ, ಸ್ಮಾಲರ್ ದೆನ್ ಆರ್ ಈಕ್ವಲ್ ಟು, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ಸ್ಮಾಲರ್ ದೆನ್ ಆರ್ ಈಕ್ವಲ್ ಟು, ಅದಕ್ಕಿಂತ ಜಾಸ್ತಿ ಇದೆ ಅದು, ಮತ್ತು ಅದಕ್ಕಿಂತ ಜಾಸ್ತಿ ಇದೆ. ಇದೇ ಥರ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು. ಇವಾಗ ನಾವು ಸಮಭಿನ್ನ ರಾಶಿ ನೋಡಿದ್ವಿ, ಅಂದರೆ ಪ್ರಾಪರ್ ಫ್ರ್ಯಾಕ್ಷನ್ಸ್. ನಾವು ಆವಾಗಲೇ ಹೇಳಿದೆ ಪ್ರಾಪರ್ ಫ್ರ್ಯಾಕ್ಷನ್ಸ್ ಅಂದರೆ ಅಂಶ ಯಾವತ್ತೂ ಚಿಕ್ಕದಾಗಿರುತ್ತೆ ಛೇದಗಿಂತ. ನ್ಯೂಮರೇಟರ್ ಈಸ್ ಸ್ಮಾಲರ್ ದೆನ್ ದ ಡಿನಾಮಿನೇಟರ್. ಅಂದರೆ 1/2 ಅಥವಾ 2/3, 4/5, 100/101, 1000/1006, ಈ ಥರ. ಇದು ಯಾವತ್ತೂ ಚಿಕ್ಕದಾಗಿರುತ್ತೆ, ಇದು ದೊಡ್ಡದಾಗಿರುತ್ತೆ. ಇದೇನಾಯಿತು, ಪ್ರಾಪರ್ ಫ್ರ್ಯಾಕ್ಷನ್ ಆಯಿತು. ನೆಕ್ಸ್ಟ್ ಇಂಪ್ರಾಪರ್ ಫ್ರ್ಯಾಕ್ಷನ್ಸ್. ಇಂಪ್ರಾಪರ್ ಅಂದರೆ ವಿಷಮ ಭಿನ್ನ ರಾಶಿ. ವಿಷಮ ಭಿನ್ನ ರಾಶಿ, ಇಂಪ್ರಾಪರ್ ಫ್ರ್ಯಾಕ್ಷನ್ಸ್. ಇಂಪ್ರಾಪರ್ ಫ್ರ್ಯಾಕ್ಷನ್ಸ್ ಅಂದರೆ ಅದೇ ಹೇಳುತ್ತೆ, ಅಲ್ಲಿ ಅಂಶ ಕಡಿಮೆ ಇತ್ತು, ಇದರಲ್ಲಿ ಛೇದ ಕಡಿಮೆ ಇರುತ್ತೆ, ಮತ್ತು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇರುತ್ತೆ. ಅಂಶ ಅಲ್ಲಿ ಕಡಿಮೆ ಇತ್ತು, ಇಲ್ಲಿ ಅಂಶ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಛೇದ ಇರುತ್ತೆ. ಅಂದರೆ ಅಂಶ ಛೇದಕ್ಕಿಂತ ಸಮ ಆದರೂ ಇರ್ಬೋದು ಅಥವಾ ಜಾಸ್ತಿ ಆದರೂ ಇರ್ಬೋದು. ನ್ಯೂಮರೇಟರ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಡಿನಾಮಿನೇಟರ್. ಇದೇನಾಗುತ್ತೆ, ಇಂಪ್ರಾಪರ್ ಫ್ರ್ಯಾಕ್ಷನ್ಸ್ ಆಗುತ್ತೆ. ಅಂದರೆ 2/2 ಇರ್ಬೋದು ಅಥವಾ 2/1 ಇರ್ಬೋದು, 2/2 ಅಥವಾ 1 ಇರ್ಬೋದು, ಅಥವಾ 3/2 ಇರ್ಬೋದು ಅಥವಾ 3/3 ಇರ್ಬೋದು. ಅಥವಾ 5/3 ಇರ್ಬೋದು, 3/1 ಇರ್ಬೋದು, ಎಕ್ಸೆಟ್ರಾ. ಇದು ನ್ಯೂಮರೇಟರ್ ಜಾಸ್ತಿ, ನ್ಯೂಮರೇಟರ್ ಅಂದರೆ ಅಂಶ ಜಾಸ್ತಿ ಇರುತ್ತೆ. ನ್ಯೂಮರೇಟರ್ ಈಸ್ ಗ್ರೇಟರ್ ಆರ್ ಈಕ್ವಲ್ ಟು ಡಿನಾಮಿನೇಟರ್. ಅಂಶ ಜಾಸ್ತಿ ಇರ್ಬೋದು ಅಥವಾ ಈಕ್ವಲ್ ಟು ಆಗಿರ್ಬೋದು ಛೇದದ ಜೊತೆ. ಇದಾಯಿತು ವಿಷಮ ಭಿನ್ನ ರಾಶಿ. ನೆಕ್ಸ್ಟ್ ಬರೋದು ಮಿಕ್ಸ್ಡ್ ಫ್ರ್ಯಾಕ್ಷನ್ಸ್, ಅಂದರೆ ಮಿಶ್ರ ಭಿನ್ನ ರಾಶಿ. ಮಿಕ್ಸ್ಡ್ ಫ್ರ್ಯಾಕ್ಷನ್ಸ್ ಅಂದರೆ ಮಿಶ್ರ ಭಿನ್ನ ರಾಶಿ. ಇದ್ರಾಗ ಸಿಂಪಲ್ ಏನಂದ್ರೆ, ನಾವು ಒಂದು ಪೂರ್ಣಾಂಕವನ್ನು ಬರಿತೀವಿ, ಅದ್ರ ಜೊತೆಗೆ ಏನಾಗಿರುತ್ತೆ, ಸಮಭಿನ್ನ ರಾಶಿ ಇರುತ್ತೆ. ಒಂದು ಪೂರ್ಣಾಂಕ ಮತ್ತು ಸಮಭಿನ್ನ ರಾಶಿ ಇರುತ್ತೆ. ಹೆಂಗಂತಂದ್ರೆ, ಇವಾಗ 3/2 ಇದೆ ಅಂತ ಅಂದ್ಕೊಡ್ರಿ. ಇದು ಏನಂತಂದ್ರೆ ನೋಡಿದ್ರೆ ಇದು ಇಂಪ್ರಾಪರ್ ಫ್ರ್ಯಾಕ್ಷನ್, ಯಾಕಂದರೆ ಅಂಶ ಜಾಸ್ತಿ ಇದೆ. ಆದರೆ ಇದನ್ನು ನಾವು ಈ ಥರನೂ ಬರಿಬೋದು, ನಾವು ಭಾಗಾಕಾರ ಮಾಡ್ತೀವಲ್ಲ. ಸೊ ಇಲ್ಲಿ 2 ಒಂದಲೇ 2, ಒಂದು ಕೈಲ ಬರ್ತೈತಿ. ಸೊ ನಾವು ಇದನ್ನು ಮಾಡ್ತೀವಿ, 2ನ್ನ ಛೇದದಲ್ಲಿ ಬರ್ಕೊಂಡು ಎಷ್ಟು ಉಳಿದಿರುತ್ತಲ್ಲ ರಿಮೈಂಡರ್ ಶೇಷನ ಮೇಲೆ ಬರ್ಕೊಂಡು ಈ ಪೂರ್ಣಾಂಕವನ್ನು ಇಲ್ಲಿ ಒಂದು ಬರಿತೀವಿ. ಅದನ್ನು ನಾವು 1:1/2 ಅಂತ ಬರಿಬೋದು. ಅಥವಾ 3/2 ಇರುತ್ತಲ್ಲ, 2 ಒಂದಲೇ 2 ಅಂದರೆ 1 ಬರುತ್ತೆ, ಒಂದು ಕೈಲ ಮೇಲೆ ಹೋಗುತ್ತೆ, 2 ಆಗುತ್ತೆ. ಇದರಿಂದ 2 ಒಂದಲೇ 2 ಪ್ಲಸ್ 1 3/2 ಆಗುತ್ತೆ. ಇಲ್ಲಿ ಗುಣಾಕಾರ ಮಾಡ್ಬೇಕು, ಇಲ್ಲಿ ಪ್ಲಸ್ ಮಾಡ್ಬೇಕು. ಅದೇ ರೀತಿಯಾಗಿ 4/3 ಬರೆಯೋದಾದರೆ ಒಂದು ಪೂರ್ಣಾಂಕ 1/3, ಬಿಕಾಸ್ 3 ಒಂದಲೇ 3 4. 10/3
10/3 ಇತ್ತು ಅನ್ಕೋರಿ. ಅವಾಗ ಏನಾಗುತ್ತೆ 3 ಒಂದಲೇ 3 3 9 ಆಗುತ್ತೆ. ಒಂದು ಕೈಲ ಉಳಿದಿತ್ತು 3.1/3 ಅಂತ ಬರುತ್ತೆ. ಇದು ಮಿಕ್ಸ್ಡ್ ಫ್ರ್ಯಾಕ್ಷನ್ಸ್ ಈ ರೀತಿಯಾಗಿ ಬರೀತಾರೆ. ಅಷ್ಟೇ ಆಯಿತಾ. ನಿಮ್ಗೆ ಗೊತ್ತಿರಲಿ, ನಾವು ಪರ್ಸಂಟೇಜ್ ಒಳಗೂ ಇನ್ನೂ ಫ್ರ್ಯಾಕ್ಷನ್ಸ್ ಆಯ್ತು, ಇನ್ನು ಡೆಸಿಮಲ್ಸ್ ಅಂದರೆ ಫ್ರ್ಯಾಕ್ಷನ್ಸ್ನ ಡೆಸಿಮಲ್ಸ್ ಒಳಗೆ ಬರೀದು. ಅಂದರೆ ಡೆಸಿಮಲ್ಸ್ ಅಂದರೆ ಈ ಥರ. ಇವಾಗ 1/2 ಇದೆ ಅಂತಂದರೆ ಇದನ್ನು 0.5 ಅಂತ ಬರಿಬೋದು. ಹೆಂಗೆ ಬರಿತೀರ ಅಂತಂದರೆ 1/2 ಇಲ್ಲಿ ಆಲ್ರೆಡಿ ಈ ಥರನೂ ಬರಿಬೋದಲ್ಲ. ಇದನ್ನ ಇಲ್ಲಿ ಒಂದಿದೆ ಅಂದರೆ 1 ಡಿವೈಡ್ ಆಗೋದಿಲ್ಲ. ಸೊ ನಾವೇನು ಮಾಡ್ತೀವಿ, 0 ಇಲ್ಲಿ ಕೊಟ್ಟರೆ ಇಲ್ಲೊಂದು ಪಾಯಿಂಟ್ ಹಾಕಿದಾಗ ಒಂದು 0 ಬರುತ್ತೆ ಆಯಿತಾ. ಇದನ್ನ 10ನ್ನು ಡಿವೈಡ್ ಮಾಡ್ಬೇಕಂದ್ರೆ 2 ಇಲ್ಲಿ 10 ಈ ಥರ ಬರಿತೀವಿ, ಅದು 0.5 ಆಗುತ್ತೆ. ಅದೇ ರೀತಿಯಾಗಿ 3 ಡಿವೈಡೆಡ್ ಬೈ 4 ಇದ್ದರೆ ಅದನ್ನು ನಾವು ಹೆಂಗೆ ಬರಿತೀವಿ, 3 ಒಂದಲೇ 3 ಒಂದು ಕೈಲ ಬರುತ್ತೆ. ಇಲ್ಲಿ 1 ಡಿವೈಡ್ ಆಗೋಲ್ಲ, 1 ಇಲ್ಲಿ ಡೆಸಿಮಲ್ ಹಾಕಿದರೆ 1 0 ಬರುತ್ತೆ. 3 3 9 ಅಂದರೆ 1 ತೆಗೆದ್ರೆ 1 ಆಗುತ್ತೆ. ಅದೇ ರೀತಿಯಾಗಿ ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇದು 1.33 ಅಂತ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇದು ಡೆಸಿಮಲ್ಸ್ ಆಯಿತು. ಈ ರೀತಿಯಾಗಿ ಡೆಸಿಮಲ್ ಬರ್ತಾರೆ. ಅಂದರೆ 5/2 ಇತ್ತಂದರೆ ಇದನ್ನು 2 ಒಂದಲೇ 2 2 4 2 2 4 ಪಾಯಿಂಟ್ ಕೈಲ ಎಷ್ಟು ಉಳಿತು, 1 ಉಳಿತು. 1 ಅಂದರೆ ಒಂದು ಪಾಯಿಂಟ್ ಹಾಕಿದಾಗ ಒಂದು 0 ಬರುತ್ತೆ. 2 ಇಲ್ಲಿ 10 ಆಗುತ್ತೆ. ಈ ರೀತಿಯಾಗಿ ಮಾಡ್ಬೋದು. ಇನ್ನು ಡೆಸಿಮಲ್ಸಲ್ಲಿ ತುಂಬ ಕ್ವಶನ್ಸ್ನಾಗ ಡೌಟ್ ಆಗೋದೇನೆಂದರೆ, ಇವಾಗ ನಿಮಗೆ 55/100 ಇತ್ತು ಅನ್ಕೋರಿ. ಇದನ್ನು ನಾವು ರೈಟಿಗೆ ಮೂವ್ ಮಾಡಬೇಕಾ ಅಥವಾ ಲೆಫ್ಟಿಗೆ ಮೂವ್ ಮಾಡಬೇಕಂತ. ಯಾವಾಗಲೂ ಭಾಗಾಕಾರ ಮಾಡ್ತಿದ್ರೆ ಯಾವುದೇ ಒಂದು ಸಂಖ್ಯೆ ಇದ್ದರೆ ಅದು ಡಿವೈಡೆಡ್ ಬೈ 100 ಇದ್ದರೆ ಅದನ್ನು ಯಾವತ್ತೂ ಎಡಕ್ಕೆ ತೊಗೊಂಡು ಹೋಗ್ಬೇಕು. ಅಂದರೆ 2 0 ಇದ್ದಾವೆ, ಇಲ್ಲಿಂದ ಸ್ಟಾರ್ಟ್ ಮಾಡಿರಿ. 1 ಇಲ್ಲಿಂದ ಇಲ್ಲಿಗೆ 1 ಆಗುತ್ತೆ, ಇಲ್ಲಿಂದ ಇಲ್ಲಿಗೆ 2 ಆಗುತ್ತೆ. 2 ಸಲ ಎಡಕ್ಕೆ ಮಾಡಿದಾಗ 0.55 ಆಗುತ್ತೆ. ಇದೇ ರೀತಿಯಾಗಿ ನೀವು ಎಕ್ಸಾಂಪಲ್ 60/100 ಇತ್ತು ಅನ್ಕೋರಿ. ಅವಾಗ ಈ ಒಂದು 0 ಹೋಗುತ್ತೆ. ಅವಾಗ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ 1 ಪಾಯಿಂಟ್ ಈ ಕಡೆ, ಯಾಕಂದರೆ ಒಂದೇ 0 ಹೋಗುತ್ತೆ, 0.6 ಆಗುತ್ತೆ. ಈ ಥರ 667 ಡಿವೈಡೆಡ್ ಬೈ 1000 ಇದ್ದರೆ ಇಲ್ಲಿ ಕೆಳಗಡೆ 3 0 ಇದ್ದಾವೆ, 1 2 3. ಇಲ್ಲಿ 3 0 ಮೂವ್ ಮಾಡಿರಿ, 2 3 0.667. ಎಷ್ಟು 0 ಇರ್ತಾವಲ್ಲ ಅಷ್ಟು 0 ಎಷ್ಟು 0 ಇರುತ್ತಲ್ಲ ಅಷ್ಟು 0ನ ಎಡ ಕಡೆ ಕಳಿಸ್ಬೇಕು. ಅದೇನಾದರೂ ಡಿವೈಡೆಡ್ ಬೈ ಇದ್ದರೆ, ಮಲ್ಟಿಪ್ಲಿಕೇಶನ್ ಇದ್ದರೆ ಬಲಕ್ಕೆ ಕಳಿಸ್ಬೇಕಂತ. 667 ಇಂಟು 1000 ಅಂತ ಮಾಡಿದಾಗ ಇದನ್ನು 667 1 2 3 ಅಂತ ಬರಿತೀವಿ. ಇದಾಗಿತ್ತು ಡೆಸಿಮಲ್ಸ್ ಒಳಗೆ ಇನ್ನೂ ಎಷ್ಟು ಅಂದ್ರೆ ನಿಮ್ಗೆ ರೆಕರಿಂಗ್ ಮತ್ತು ನಾನ್ ರೆಕರಿಂಗ್ ಅಂತ ಇರ್ತಾವೆ. ಹೆಂಗಂತಂದ್ರೆ ಈ ಥರ ಕೊಡ್ತಾರೆ, 0.5 ಬಾರ್ x = 0.5 ಬಾರ್ ಅಂತಂದರೆ ಇದನ್ನು ಫ್ರ್ಯಾಕ್ಷನ್ ಒಳಗೆ ಬರೀರಿ ಅಂತ ಹೇಳ್ತಾರೆ. ಭಿನ್ನ ರಾಶಿ ಒಳಗೆ ಬರೀರಿ ಅಂತ ಹೇಳ್ತಾರೆ. ಇದು ಸಿಂಪಲ್ ಅಂದರೆ, ಇಫ್ x = 0.5 ಬಾರ್ ಅಂತಿದೆ ಅಂತಂದರೆ 5 ಕೊನೆಯ ಸಂಖ್ಯೆ ಏನಾಗ್ತಿದ್ದಿಲ್ಲ ಮತ್ತೆ ರಿಪೀಟ್ ಆಗತ್ತದ ಅಂತೇಳಿ. ಅಂದರೆ x = 0.555 ಈ ಥರ ರಿಪೀಟ್ ಆಗ್ತಾನೇ ಇದೆ ಅಂತ ಅರ್ಥ. ಇದು ಇದನ್ನು ಸಾಲ್ವ್ ಮಾಡಬೇಕಂದ್ರೆ ಯಾರ್ಯಾರು ಟ್ರಿಕ್ಸ್ ಹೇಳ್ತಾರೆ. ಇದ್ರದ್ದು ಏನು ಟ್ರಿಕ್ಸ್ ಏನು ಬೇಕಾಗಿಲ್ಲ, ಸಿಂಪಲ್ ಅಂದರೆ x = 0.55 ಇದೆ ಅಂತಂದರೆ ಎಷ್ಟು ನಂಬರ್ ರಿಪೀಟ್ ಆಗ್ತಿರ್ತಾವಲ್ಲ ಅಷ್ಟು ಇಂಟು ಅಷ್ಟು ಝೀರೋಸ್ ಮಾಡಬೇಕು. ಎಕ್ಸಾಂಪಲ್ ಇವಾಗ 5 ಒಂದು ಸಲ ರಿಪೀಟ್ ಆಗತ್ತೈತಿ. ಸೊ ನಾವೇನು ಮಾಡ್ತೀವಿ, ಇಂಟು 10 ಮಾಡಬೇಕು.
ಈ ನಂಬರ್ಗೆ ಇದೇನಾಗುತ್ತೆ, ಇಲ್ಲಿ ಈಚೆ ಕಡೆ 10x ಆಗುತ್ತೆ, ಈಸ್ ಈಕ್ವಲ್ ಟು 5.555 ಅಂತ ಆಗ್ತಾ ಹೋಗುತ್ತೆ ಇನ್ಫಿನಿಟಿ. ಇದು ಇಕ್ವೇಷನ್ 1. ಇನ್ನೊಂದು ಇಕ್ವೇಷನ್ ಇತ್ತು ನಮ್ಮ ಹತ್ರ, ಯಾವುದು, x ಈಕ್ವಲ್ ಟು 0.5555 ಈ ಥರ ಇನ್ಫಿನಿಟಿ ಹೋಗಿತ್ತು. ಇದು ಇಕ್ವೇಷನ್ 2 ಆಗುತ್ತೆ. ಇವೆರಡು ಇಕ್ವೇಷನ್ ಕಳೆದ್ಬಿಡ್ರಿ. ಇವೆರಡು ಇಕ್ವೇಷನ್ ಕಳೆದಾಗ ಎಷ್ಟಾಗುತ್ತೆ, 10xದಾಗ ಎಕ್ಸ್ ಕಳೆದಾಗ 9x ಆಗುತ್ತೆ. ಈಚೆ ಕಡೆ ಏನಾಗುತ್ತೆ, ಇವೆಲ್ಲ ಡೆಸಿಮಲ್ ಆಚೆ ಕಡೆ ಇರೋ ಎಲ್ಲ ನಂಬರ್ಗಳು ಕ್ಯಾನ್ಸಲ್ ಆಗಿಬಿಡ್ತಾವೆ. ಇಲ್ಲಿ ಉಳಿದಿರೋದು ಎಷ್ಟು, 5. ಸೊ ಎಕ್ಸ್ ಈಕ್ವಲ್ ಟು ಇಲ್ಲಿ ಅಂದರೆ ಏನಾಗುತ್ತೆ, 9x ಈಕ್ವಲ್ ಟು 5 ಅಂತ ಆಗುತ್ತೆ. ಅಂದರೆ x ಈಕ್ವಲ್ ಟು 5/9 ಅಂತ ಆಗುತ್ತೆ. ಇದೇ ಶಾರ್ಟ್ಕಟ್. ನಾವೇನು ಮಾಡ್ತಿದ್ವಿ, ಇದು ನೆನಪಿರಲಿ ಅಂತ ಯಾವ ನಂಬರ್ ರಿಪೀಟ್ ಆಗ್ತಿರುತ್ತಲ್ಲ ಅದನ್ನು ಮೇಲೆ ಬರೆದು ಅದರ ಹಿಂದಿನ ನಂಬರ್ನ ಮೈನಸ್ ಮಾಡಿ ಕೆಳಗಡೆ 9 ಬರಿತಿದ್ವಿ. ಯಾವಷ್ಟು ನಂಬರ್ ರಿಪೀಟ್ ಆಗ್ತಿದೆಯಲ್ಲ ಅಷ್ಟು ನಂಬರ್ದು ನಾವು ಇದನ್ನು ಬರಿತಿದ್ವಿ. ಎಷ್ಟು ನಂಬರ್ ರಿಪೀಟ್ ಆಗ್ತಲ್ಲ ಅಷ್ಟು 9ನ ಬರಿತೀವಿ. ಇದೊಂದು ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ಕೊಟ್ಟು ನೋಡ್ರಿ. ಇನ್ನೊಂದು ಎಕ್ಸಾಂಪಲ್ ಅಂತಂದರೆ, ಇದನ್ನ ಹಾಕಿಸ್ತೀನಿ. ನಿಮ್ಗೆ ಏನಾದರೂ ಡೌಟ್ ಇದ್ರೆ ಅಲ್ಲಿ ಪಾಸ್ ಮಾಡಿರಿ, ಅಥವಾ ಅಲ್ಲಿ ಪಾಸ್ ಮಾಡಿ ನೀವು ನೋಡಿರಿ. ಎಷ್ಟು ರಿಪೀಟ್ ಆಗ್ತಿರ್ತಾವಲ್ಲ ಅಷ್ಟು ನಂಬರ್ನ ಬರಿತೀವಿ. ಎಕ್ಸಾಂಪಲ್ ಅಂದರೆ ಇವಾಗ 0.423 ಇದ್ರ ಮೇಲೆ ಬಾರ್ ಇತ್ತು ಅನ್ಕೋರಿ. ಅವಾಗ ಇದೇನಾಗುತ್ತೆ, ಎಕ್ಸ್ ಈಸ್ ಈಕ್ವಲ್ ಟು 0.43 ಬಾರ್ ಇದ್ದರೆ ಇದು x ಈಸ್ ಈಕ್ವಲ್ ಟು 0.423 ಅಂತ ರಿಪೀಟ್ ಆಗ್ತಿರುತ್ತೆ. ಎಲ್ಲಿವರೆಗೂ, ಇನ್ಫಿನಿಟಿವರೆಗೂ. ಅದು ಕೊನೆಯೇ ಇಲ್ಲ. ಇದನ್ನು ನಾವೇನು ಮಾಡ್ಬೋದು, ಇಲ್ಲಿ 3 ಅಂಕಿ ರಿಪೀಟ್ ಆಗ್ತಿದೆ ಅಂದರೆ ಇಂದು 1000 ಮಾಡಿರಿ. 1000 ಮಾಡಿದಾಗ 1000x ಈಸ್ ಈಕ್ವಲ್ ಟು 423.423 ಅಂತ ಬರುತ್ತೆ. ಇದು ಇಕ್ವೇಷನ್ 1 ಆಗಿರುತ್ತೆ. ಮೇಲೆ ಇರೋ ಇಕ್ವೇಷನ್ 2 ಅಂತ ಅನ್ಕೋರಿ. ಅಂದರೆ x ಈಸ್ ಈಕ್ವಲ್ ಟು 0.423, x ಈಸ್ ಈಕ್ವಲ್ ಟು 0.423ನ ಮೈನಸ್ ಮಾಡಿಬಿಟ್ರಿ. ಮೈನಸ್ ಮಾಡಿದಾಗ ಎಷ್ಟಾಗುತ್ತೆ, 1000x 1x ಕಳೆದರೆ 999x ಆಗುತ್ತೆ. ಈ ಕಡೆ ಅಂತ ಹೋಗಿಬಿಡುತ್ತಿದೆ 0. ಆ ಕಡೆ ಇರೋದು ಉಳಿದಿರೋದು ಎಷ್ಟು, 423. x ಈಸ್ ಈಕ್ವಲ್ ಟು 423/999 ಅಂತ ಆಗುತ್ತೆ. ಅಂದರೆ ಈಸಿಯಾಗಿ ಏನು ಹೇಳ್ಬೋದು ಅಂದರೆ, ಯಾವ ನಂಬರ್ ರಿಪೀಟ್ ಆಗ್ತಿರುತ್ತಲ್ಲ ಆ ನಂಬರ್ನ ಬರೆದು 423 ಅಂತ ಬರೆದು, ಎಷ್ಟು ನಂಬರ್ ರಿಪೀಟ್ ಆಗ್ತಿರುತ್ತಲ್ಲ ಡಿವೈಡೆಡ್ ಬೈ ಅಷ್ಟು ನಂಬರ್ದು 9 ಬರೆದುಬಿಟ್ರೆ ಮುಗೀತು. ಅಂದರೆ 999 ಬರೆದ್ರೆ ಮುಗಿದೋಯ್ತು. ಇನ್ನೊಂದಿಷ್ಟು ಕ್ವಶನ್ನ ಕೇಳ್ತಾರೆ. ಯಾವುದಂತಂದರೆ, ಇವಾಗ ಎಕ್ಸಾಂಪಲ್ 0.423 ಬಾರ್ ಅಂತಿರುತ್ತೆ ಅನ್ಕೊಡ್ರಿ. ಅವಾಗ ಏನು ಮಾಡ್ತೀರಿ, ಇವಾಗ ಏನು ಮಾಡ್ತಿದ್ದೀವಲ್ಲ ಅದೇ ರೀತಿಯಾಗಿಯೇ ಮಾಡಬೇಕಾಗುತ್ತೆ. ಆದರೆ ಸ್ವಲ್ಪ ಪ್ರೊಸೆಸ್ ಜಾಸ್ತಿ ಇರುತ್ತೆ. ಇದನ್ನು ಈಸಿಯಾಗಿಯೂ ಹೇಳ್ತಾರೆ. ಎಕ್ಸಾಂಪಲ್ ಕೊಟ್ಟಿನಿ ಇವಾಗ. ಸೊ ಇವಾಗ ಏನು ಮಾಡಬೇಕು, ಎಕ್ಸ್ ಈಸ್ ಈಕ್ವಲ್ ಟು 0.423 ಬಾರ್ ಇದೆಯಲ್ಲ, ಇದನ್ನೇ ಹೆಂಗೆ ಸಾಲ್ವ್ ಮಾಡೋದು ಅಂತ ಹೇಳ್ತೀನಿ. ಇದು ಹೆಂಗಂತಂದ್ರೆ, x ಈಸ್ ಈಕ್ವಲ್ ಟು 0.4232323 ಅಂತ ಇರುತ್ತೆ.
ಇವಾಗ ನಾವೇನು 2 3 ಅಷ್ಟೇ ರಿಪೀಟ್ ಆಗತ್ತೈತಿ. ಸೊ ನಾವೇನು ಮಾಡ್ಬೋದು, ಇಂಟು 10 ಮಾಡಿದ್ವಿ ಅಂದರೆ x = 10x = 4.2323 ಅಂತ ಬರುತ್ತೆ. ಆದರೆ ಇನ್ನೊಂದು ಏನಾಗಿದೆ ಅಂತಂದರೆ ಇಲ್ಲಿ ಡೆಸಿಮಲ್ ಹಿಂದ್ಗಡೆ ಈ ಈಕ್ವೇಷನಲ್ಲಿ x = ಅಂತಿದ್ದಾಗ ಈ ಈಕ್ವೇಷನಲ್ಲಿ ಇಲ್ಲಿ 4 ಇದೆ, ಅಂದರೆ ಅದು ಕ್ಯಾನ್ಸಲ್ ಆಗೋಲ್ಲ. ನಾವೇನು ಮಾಡಬೇಕು, ಇನ್ನೊಂದು ಈಕ್ವೇಷನ್ನ ತೊಗೊಳ್ಳೋಣ ಸಚ್ ದ್ಯಾಟ್ ನಮಗೆ 2 ಈಕ್ವೇಷನಿಂದ ಹೋಗಿಬಿಡುತ್ತೆ. ಅದು ನಮ್ಮದು ಉದ್ದೇಶ ಏನು, 2 3 ಇದೆಯಲ್ಲ, ಇದನ್ನು ಕಳೆದು ಬಿಡ್ಬೇಕು, ನಾವು ಇದನ್ನು ತೆಗೆದು ಬಿಡ್ಬೇಕಂತ. ಸೊ ನಾವೇನು ಮಾಡ್ಬೋದು, ಇಲ್ಲಿ 2 3 ರಿಪೀಟ್ ಆಗತ್ತೈತಿ, ಇಂಟು 100 ಮಾಡ್ಬೇಕು. ಅವಾಗ ಏನಾಗುತ್ತೆ, ಇದು 100 ಮಾಡಿದಾಗ ಇಲ್ಲಿ 1000x ಬರುತ್ತೆ, = ಈ ಕಡೆ 1000 ಇಂಟು 1000 ಆಗುತ್ತೆ, ಆ ಕಡೆ ಇಂಟು 100 ಆಗುತ್ತೆ. ಸೊ 1000x = 423.2323 ಅಂತ ಹೋಗುತ್ತೆ, ಇದು ಹೋಗ್ತಿರುತ್ತೆ. ಸೊ ನೀವೇನು ಮಾಡಿರಿ, ಇದು ಈಕ್ವೇಷನ್ 1 ಅನ್ಕೋರಿ, ಇದು ಈಕ್ವೇಷನ್ 2 ಅನ್ಕೋರಿ. 1000xನ ಈ ಈಕ್ವೇಷನ್ದ ತೆಗೆದುಬಿಟ್ರೆ, ಯಾಕಂದರೆ ಆಲ್ರೆಡಿ 0.23 ರಿಪೀಟ್ ಆಗತ್ತೈತಿ. ಸೊ 10xನ ತೆಗೆದಾಗ ಏನಾಗುತ್ತೆ, 4.2323 ಅವೆಲ್ಲ ಹೋಗಿಬಿಡ್ತಾವೆ. ಇದನ್ನ ಕಳೆದಾಗ ಇವೆಲ್ಲ ಇಲ್ಲಿಂದ ಹೋಗಿಬಿಡ್ತಾವೆ. ಉಳಿದಿದ್ದೆಷ್ಟು, 990x = 423ರಾಗ 4 ಕಡೆ ಎಷ್ಟಾಗುತ್ತೆ, 419 ಆಗುತ್ತೆ. x = 419 / 990 ಅಂತ ಆಗುತ್ತೆ. ಇದನ್ನು ಶಾರ್ಟ್ಕಟ್ನಾಗ ಏನು ಮಾಡ್ತಿದ್ರು ಅವರು ಅಂತಂದ್ರೆ, 423 ಇರುತ್ತಲ್ಲ, 423 ಬರ್ಕೋರಿ, ಯಾವುದೂ ಬಾರ್ ಇರಲ್ಲ, ಯಾವುದ್ರ ಮೇಲೆ ಬಾರ್ ಇರಲ್ಲ ಅದನ್ನ ಮೈನಸ್ ಮಾಡಿರಿ, ಡಿವೈಡೆಡ್ ಬೈ ಯಾವುದ್ರ ಮೇಲೆ ಬಾರ್ ಇರುತ್ತಲ್ಲ ಅಷ್ಟು 9ನ ಹಾಕ್ರಿ, 2ರ ಮೇಲೆ ಬಾರ್ ಇದೆ 2 9, ಯಾವುದ್ರ ಮೇಲೆ ಬಾರ್ ಇರಲ್ಲ ಅದನ್ನ 0 ಅಂತ ಹಾಕ್ರಿ, ಇಷ್ಟು ಆಗಿ ಬರುತ್ತೆ. ಇದು ಶಾರ್ಟ್ಕಟ್ ಮೆಥಡ್. ಇನ್ನೊಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಂತೆ. ಇದಾದಮೇಲೆ ಇದೊಂದೇ ರೆಕರಿಂಗ್ ಇರೋದು, ಇದರಲ್ಲಿ ರೆಕರಿಂಗ್ ಆದಮೇಲೆ ಮತ್ತಾವುದೂ ಇಲ್ಲ. ನಮಗಿದಾಯಿತು. ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಇಫ್ x = x ಅಂತಲೇ ಕೊಡ್ತಾರೆ, ಅಥವಾ ಏನಾದರೂ ಬೇರೆ ಕೊಟ್ಟಿರ್ಬೋದು. 0.2354 ಬಾರ್ ಅಂತಿದೆ ಅಂದ್ಕೊಡ್ರಿ. ಅಂದರೆ x = 0.23545454. ಅವಾಗೇನು ಮಾಡಬೇಕು, ಇಂಟು 100 ಮಾಡಿದ್ರೆ ಎಷ್ಟಾಗುತ್ತೆ, 100x = 23.5454 ಆಗುತ್ತೆ. ಇದೇನಾಯಿತು, ಈಕ್ವೇಷನ್ 1 ಆಗುತ್ತೆ. ಬಿಕಾಸ್ ನಮಗೆ ಏನು ಮೇನ್ ಉದ್ದೇಶ ಏನು, ಈ ರಿಪೀಟ್ ಆಗ್ತಿರೋ ನಂಬರ್ನ ತೆಗೆದುಬಿಡ್ಬೇಕಂತ, ಅದು ಇರದೇ ಬಾರ್ದಂತ ಈಕ್ವೇಷನಲ್ಲಿ. ಸೊ ಇದು ಈಕ್ವೇಷನ್ 1 ಆದರೆ ಇದನ್ನು ಈಕ್ವೇಷನ್ನ 2 ಮಾಡಬೇಕು. ಇದಕ್ಕೆ ಏನು ಗುಣಿಸಿದ್ರೆ ಇದು 5 4 5 4 ಹೋಗುತ್ತೆ, ಇದರಲ್ಲಿ ಕಳೆಯಕ್ಕೆ ಬರೋಂಗಿಲ್ಲ, ಬಿಕಾಸ್ ಡೆಸಿಮಲ್ ಆದಮೇಲೆ 2 3 ಇದೆ. ಸೊ ಈ ಈಕ್ವೇಷನ್ಗೆ ನಾವು ಇನ್ನೂ 100 ಮಲ್ಟಿಪ್ಲೈ ಮಾಡಿಬಿಟ್ರೆ ಇವೆರಡು ನಂಬರ್ ಹೊರಗೆ ಬರ್ತವೆ, ನೆಕ್ಸ್ಟ್ ನಂಬರಿಂದ ರಿಪೀಟ್ ಆಗ್ತಾ ಹೋಗುತ್ತೆ. 100ನ ಮಲ್ಟಿಪ್ಲೈ ಮಾಡಿದರೆ ಇದೇನಾಗುತ್ತೆ, 10,000x = 2354.54 ಅಂತ ಸ್ಟಾರ್ಟ್ ಆಗುತ್ತೆ. ಆಯಿತಾ, ಇದು ಈಕ್ವೇಷನ್ 2 ಅನ್ಕೋರಿ. ಈಕ್ವೇಷನ್ 2 ಇಂದ ಈಕ್ವೇಷನ್ 1 ಕಳೆದಾಗ -100xನ ಮಾಡಿರಿ, ಅವಾಗ ಏನಾಗುತ್ತೆ, ಇದು 23.54 ಅಂತ ಸ್ಟಾರ್ಟ್ ಆಗುತ್ತೆ. ಇದು ಸ್ಟಾರ್ಟ್ ಆದಾಗ ಇಲ್ಲಿ ಮುಂದೆ ಇರೋ ಡೆಸಿಮಲ್ ಮುಂದೆ ಇರೋ ನಂಬರ್ಗಳೆಲ್ಲ ಕ್ಯಾನ್ಸಲ್ ಆಗಿಬಿಡ್ತಾವೆ. ಉಳಿದಿರೋದೆಷ್ಟು, 10,000ದಾಗ 100 ಕಳೆದ್ರೆ 9,900x = 2,354ರಾಗ 23 ಕಳೆದ್ರೆ ಎಷ್ಟಾಗುತ್ತೆ, 4 3 ಕಳೆದ್ರೆ 1, 5ರಾಗ 2 ಕಳೆದ್ರೆ 3, 23,031 ಆಗುತ್ತೆ. 2,331 ಡಿವೈಡೆಡ್ ಬೈ 9,900x = ಅಂತ ಬರ್ಬೋದು. ಇದನ್ನು ಶಾರ್ಟ್ಕಟ್ನಾಗ ಹೆಂಗೆ ಬರೀತಿದ್ರು, 2354 ಅಂತ ಬರ್ಕೋರಿ. ಯಾವುದು ರಿಪೀಟ್ ಆಗಿರಲ್ಲ ಆ ನಂಬರ್ನ ಮೈನಸ್ ಮಾಡಿರಿ, ಕೆಳಗಡೆ ಎಷ್ಟು ಬಾರ್ ಇರ್ತಾವಲ್ಲ ಅಷ್ಟು ನಂಬರ್ನ ಬರ್ಕೊಳ್ಳಿ, ಎಷ್ಟು ಬಾರ್ ಇರೋಂಗಿಲ್ಲ ಅಷ್ಟು ನಂಬರ್ದು ಕೂಡ ಬರ್ಕೊಡ್ರಿ. 2354 ಇದು ಆನ್ಸರ್ ಆಗಿರುತ್ತೆ. ಇದಾಯಿತು. ಇನ್ನು ಐ ಹೋಪ್ ನಿಮಗೆ ಅರ್ಥ ಆಗತ್ತಂತ. ನಿಮ್ಗೆ ಏನಾದರೂ ಅರ್ಥ ಆಗ್ತಿಲ್ಲ ಅಂದರೆ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಏನಂದ್ರೆ ನಾವು ಈ ಒಂದು ಟಾಪಿಕ್ನ ಪರ್ಸಂಟೇಜ್ನ ಇದ್ರಾಗೂ ಕಳಿತೀವಿ. ಪರ್ಸಂಟೇಜ್
ಮಾಡೋ ಮುಂದೆಗ ಏನಂದರೆ ನಾವು ಒಂದಿಷ್ಟು ಫ್ರ್ಯಾಕ್ಷನಿಂದ ಡೆಸಿಮಲಿಂದ ಫ್ರ್ಯಾಕ್ಷನ್ಗೆ ನೆನ್ಪಿಟ್ಕೋಬೇಕು. ಎಕ್ಸಾಂಪಲ್ ಅಂದರೆ ಹಾಫ್ ಅಂದರೆ ಎಷ್ಟಾಗುತ್ತೆ, 1/3 ಅಂದರೆ ಎಷ್ಟು, 0.33. ಅದೇ ರೀತಿಯಾಗಿ 1/4 ಅಂದರೆ ಎಷ್ಟು, 0.25. 1/5 ಅಂದರೆ ಎಷ್ಟು, 0.2. ಈ ರೀತಿಯಾಗಿ ಒಂದಿಷ್ಟು ಶಾರ್ಟ್ಕಟ್ಸ್ನ ನೆನ್ಪಿಟ್ಕೋಬೇಕಾಗುತ್ತೆ. ಈ ನಂಬರ್ಸ್ ಇವು ಎಲ್ಲ. ಅಂದರೆ ನಾವು ಏನು ಹೇಳ್ತಿದ್ದೀನಿ ಅಂತಂದರೆ 10% ಅಂದರೆ ಎಷ್ಟು ಫ್ರ್ಯಾಕ್ಷನ್ ಒಳಗೆ ಕೇಳ್ತಾರೆ. ಎಷ್ಟಾಗುತ್ತೆ, 10/100 ಅಂದರೆ 1/10. 1/10 ಅಂದರೆ ಎಷ್ಟು, 10%. ಈ ಥರ ಕೇಳ್ತಿರ್ತಾರೆ. ಇದಾಗಿತ್ತು. ಸೊ ಇವತ್ತಿಂದ ಏನಂದರೆ ಒಂದಿಷ್ಟು ನಂಬರ್ಗಳು ಬರೋನು, ಲೈಕ್ ಎಕ್ಸಾಂಪಲ್ ಸ್ಕ್ವೇರ್ಸ್, ಸ್ಕ್ವೇರ್ ರೂಟ್ಸ್, ಇದು ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಸ್ಕ್ವೇರ್ಸನ್ನು ಬರೋದಾದ್ರೆ ಇವತ್ತು 1ರಿಂದ 10 ಮಟ್ಟ ಬರೋಣ ಸ್ಕ್ವೇರ್ಸ್. 1 ಸ್ಕ್ವೇರ್ ಅಂತೂ 1 ಆಗುತ್ತೆ, 2 ಸ್ಕ್ವೇರ್ ಅಂದರೆ 4 ಆಗುತ್ತೆ, 3 ಸ್ಕ್ವೇರ್ ಅಂದರೆ 9 ಆಗುತ್ತೆ, 4 ಸ್ಕ್ವೇರ್ 16 ಆಗುತ್ತೆ, 5 ಸ್ಕ್ವೇರ್ 25 ಆಗುತ್ತೆ, 6 ಸ್ಕ್ವೇರ್ 36 ಆಗುತ್ತೆ, 7 ಸ್ಕ್ವೇರ್ 49 ಆಗುತ್ತೆ, 8 ಸ್ಕ್ವೇರ್ 64 ಆಗುತ್ತೆ, 9 ಸ್ಕ್ವೇರ್ 81 ಆಗುತ್ತೆ, ಮತ್ತು 10 ಸ್ಕ್ವೇರ್ 100 ಆಗುತ್ತೆ. ಇವನ್ನೆಲ್ಲ ನಾವು ಡೈಲಿ ಪ್ರಾಕ್ಟೀಸ್ ಮಾಡಬೇಕು, ಬಿಕಾಸ್ ಇದು ಕ್ಯಾಲ್ಕುಲೇಷನ್ಗೆ ಈಸಿ ಆಗುತ್ತೆ. ಮತ್ತು ನಿಮ್ಗೆ ಕ್ಯಾಲ್ಕುಲೇಷನ್ಗೆ ಏನಾದರೂ ಡಿಫಿಕಲ್ಟ್ ಆಗ್ತಿದೆ, ನಾನು ಸಿಂಪಲ್ಲಾಗಿರೋ ಒಂದು ಕ್ಯಾಲ್ಕುಲೇಷನ್ ಹೇಳ್ಕೊಡ್ತೀನಿ. ಇವತ್ತೇನು ಕ್ಯಾಲ್ಕುಲೇಷನ್ ಅಂತಂದರೆ ಗುಣಾಕಾರದ ಕ್ಯಾಲ್ಕುಲೇಷನ್ ಮಾಡೋದು ಹೆಂಗಂತ ಈಸಿಯಾಗಿ ಒಂದೇ ಮೆಥಡ್. ಇವಾಗ ಎಕ್ಸಾಂಪಲ್ ಇದು ವಿದಿನ್ 100 ಅಂದರೆ 100 ಒಳಗಡೆ ಇದ್ದರೆ ಈಸಿಯಾಗಿ ಆಗುತ್ತೆ, 100 ಹೊರಗಡೆ ಹೋದರೆ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ. ಬಟ್ ಅದನ್ನು ಕೂಡ ಈಸಿಯಾಗಿ ಮಾಡ್ಬೋದು. ಗುಣಾಕಾರ ಅಂದರೆ ಇವಾಗ 25 ಗುಣಿಲೆ 26 ಮಾಡ್ತಿದ್ರೆ ನಾವೇನು ಮಾಡ್ತೀವಿ, 6 ಇಲ್ಲಿ 30 ಬರ್ಕೊಂಡು 6 2 12 3 ಅಂತ ಅಂದರೆ 150 ಆಗುತ್ತೆ, ಪ್ಲಸ್ 2 ಇಲ್ಲಿ 10 ಒಂದು ಕೈಲ 2 ಇಲ್ಲಿ 4 1 5 ಈ ಥರ ಬರಿತೀವಿ. ಆದರೆ ಈಸಿಯಾಗಿ ಹೇಳ್ಬೇಕಂದ್ರೆ 25 × 26 ಮಾಡಿದಾಗ ಇದೇ ಮೆಥಡ್ನ ನಾವು ಶಾರ್ಟ್ಕಟ್ ತೊಗೊಂಡಿವಿ. ಹೆಂಗಂದರೆ 6 ಇಲ್ಲಿ 30 ಬರ್ಕೋಬೇಕು, 3 ಕೈಲ ತೊಗೋರಿ, 6 2 12 ಇವನ್ನ 2 ಗುಣಿಸಿ ಕ್ರಾಸ್ ಮಾಡಿರಿ 12, 2 ಇಲ್ಲಿ 10 ಇವನ್ನ ಕ್ರಾಸ್ ಮಾಡಿ ಇಲ್ಲಿ ಬರೀರಿ. ಇವು ಮೂರನ್ನು ಕೂಡಿಸಿದಾಗ ಎಷ್ಟಾಗುತ್ತೆ, 25 ಆಗುತ್ತೆ. ಈ 25ನ ಇಲ್ಲಿ ಬರ್ಕೊಂಡು 2 ಕೈಲ ತೊಗೋರಿ, ಆಮೇಲೆ 2 2 4 ಅದಕ್ಕೆ 2 ಕೂಡಿಸಿದ್ರೆ 6 ಆಗುತ್ತೆ, 650 ಆಗುತ್ತೆ. ಈ ಥರ ಕ್ಯಾಲ್ಕುಲೇಟ್ ಮಾಡ್ಬೋದು. ಎಕ್ಸಾಂಪಲ್ ಅಂದರೆ 98 × 90 98 × 86 ಇದೆ ಅಂದ್ಕೊಡ್ರಿ. ಅವಾಗ ಏನಾಗುತ್ತೆ, 8 6 ಎಷ್ಟಾಗುತ್ತೆ, 48 ಆಗುತ್ತೆ. 4 ಕೈಲ ತೊಗೊತೀನಿ, 6 9 54, 8 8 64, 6 9 54, 8 8 64. ಇನ್ನು ಕೂಡಿಸಿದಾಗ ಎಷ್ಟಾಗುತ್ತೆ, 4 4 4 12 ಆಗುತ್ತೆ, 6 5 11 12 ಆಗುತ್ತೆ. 122 ಅಂದರೆ 12 ಕೈಲ ತೊಗೊತೀನಿ, 2 ನೈಲ್ ಬರಿತೀನಿ, 9 2 78 ಆಗುತ್ತೆ, 72ಕ್ಕೆ 12 ಕೂಡಿಸಿದ್ರೆ 84 ಆಗುತ್ತೆ. ಇದು ಆನ್ಸರ್ ಆಗಿರುತ್ತೆ. ಈ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಬೋದು. ಆಯಿತಾ, ಇವಾಗ ಕ್ವಶನ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ವಾಟ್ ಈಸ್ ದ ಸಮ್ ಆಫ್ 3/4 ಆ್ಯಂಡ್ 1/2 ಅಂತ ಕೇಳ್ಯಾರ. ಅಂದರೆ 3/4 ಮತ್ತು 1/2 ಕೂಡಿಸಿದಾಗ ಎಷ್ಟು ಬರುತ್ತೆ ಅಂತ ಕೇಳ್ತಾರೆ. ಕೆಲವೊಂದಿಷ್ಟು ಜನಕ್ಕೆ ಲಸ ಮತ್ತು ಮಸ ಬರೋಂಗಿಲ್ಲ, ಅಂದರೆ LCM ಮತ್ತು HCF ಬರೋಂಗಿಲ್ಲ. ಅದರಿಂದ ಇದು ಡಿಫಿಕಲ್ಟ್ ಆಗುತ್ತೆ. ನಾವು ಯಾವುದಾದ್ರೂ ಒಂದು ನಂಬರ್ನ ಕೂಡಿಸ್ಬೇಕಾದ್ರೆ ಮೊದಲಿಗೆ LCMನ ತೊಗೊಂಡು ಆಮೇಲೆ ಕೂಡಿಸ್ಬೇಕು. ಇಲ್ಲ ಅಂತಂದರೆ ಅದು ಪೂರ್ಣ ಸಂಖ್ಯೆ ಆಗೋದಿಲ್ಲ. ಎಕ್ಸಾಂಪಲ್ ಅಂತಂದರೆ 3/4ನ 1/2 ಜೊತೆ ಕೂಡಿಸ್ಬೇಕಂದ್ರೆ ಈ ಕೆಳಗಡೆ ಇರೋದು ಇವೆರಡು ಸಮ ಇರಬೇಕು. ಕೆಳಗಡೆ ಇರೋ ನಂಬರ್ಗಳು ಅಂದರೆ ಡಿನಾಮಿನೇಟರ್ಸ್ ಛೇದಗಳ ಸಮ ಇದ್ದರೆ ಮಾತ್ರ ಮೇಗಿನ ನಂಬರ್ಗಳನ್ನ ನಾವು ಕೂಡ್ಸೋಕೆ ಬರುತ್ತೆ. ಕೆಳಗಡೆ ಇರೋ ನಂಬರ್ಗಳು ಸಿಮಿಲರ್ ಆಗಿರಲಿಲ್ಲ ಅಂತಂದರೆ, ಸೇಮ್ ಆಗಿರಲಿಲ್ಲ ಅಂದರೆ ಮೇಲೆ ಇರೋ ನಂಬರ್ಗಳನ್ನು ನಾವು ಕೂಡ್ಸೋಕೆ ಬರೋಂಗಿಲ್ಲ. ಎಕ್ಸಾಂಪಲ್ ಅಂದರೆ ಇವಾಗ ಹಾಫ್ 1/2 ಮತ್ತು 1/4 ಇದೆ ಅಂದ್ಕೊಡ್ರಿ. ಇದನ್ನ ಕೂಡಿಸ್ಬೇಕಂದ್ರೆ ಕೆಳಗಡೆ ಸೇಮ್ ಇರಬೇಕು. ಕೆಳಗಡೆ ಸೇಮ್ ಆಗಬೇಕಂದ್ರೆ ನಾವು ಇಲ್ಲಿ 2 ಮಾಡಿದರೆ ಇಲ್ಲಿ 4 ಆಗುತ್ತೆ. ಸೊ ಇಲ್ಲಿ ಮ್ಯಾಗ್ನೂ 2 ಮಾಡಬೇಕು. ಅವಾಗ ಏನಾಗುತ್ತೆ, 2/4 ಪ್ಲಸ್ 1/4 ಆಗುತ್ತೆ, ಅಂದರೆ 3/4 ಆಗುತ್ತೆ. ಇದು ಆನ್ಸರ್ ಆಗಿರುತ್ತೆ. ಇದು ಯಾಕೆ ಹಿಂಗಂದರೆ
ಎಕ್ಸಾಂಪಲ್ 1/2 + 1/4 ನೀವು ಹಂಗೆ ಕೂಡಿಸ್ಬಿಟ್ರೆ ಏನಾಗುತ್ತೆ, 2 1 3 ಆಗುತ್ತೆ. ಈಗ ಕೆಳಗಡೆ ಏನು ತೊಗೊಳ್ಳೋರು, 2 ತೊಗೋತಿರೋ 4 ತೊಗೊತಿರೋ, 2 ತೊಗೊತಿರೋ 4 ತೊಗೋತಿರೋ, ಸಾರಿ 1 + 1 2 ಆಗುತ್ತೆ. ಕೆಳಗಡೆ 2 ತೊಗೊತಿರೋ 4 ತೊಗೊತಿರೋ, 4 ತೊಗೊಂಡ್ರೆ 1/2 ಆಗುತ್ತೆ, 2 ತೊಗೊಂಡ್ರೆ 1 ಆಗುತ್ತೆ. ಇದು ತಪ್ಪಾಗುತ್ತೆ. ಯಾಕಂದರೆ 1/2 ಅಂದರೆ ಎಷ್ಟು, 0.5. 1/4 ಅಂದರೆ ಎಷ್ಟು, 0.25. 0.5 ಮತ್ತು 0.25ನ ಕೂಡಿಸಿದಾಗ ಎಷ್ಟು ಬರುತ್ತೆ, 0.75 ಬರುತ್ತೆ. 0.75ನ ಫ್ರ್ಯಾಕ್ಷನ್ ಒಳಗೆ ಬರೆದ್ರೆ 0.75. ನಾ ಇವಾಗ ಕೆಳಗೆ ಫ್ರ್ಯಾಕ್ಷನ್ ಬರತ್ತೀನಿ. ಸೊ ಅಂದರೆ 2 ಅಂದರೆ ಇಲ್ಲಿ 100ರಿಂದ ಮಲ್ಟಿಪ್ಲೈ ಮಾಡಿರಿ, 100ರಿಂದ ಡಿವೈಡ್ ಮಾಡಿರಿ, ನಿಮ್ಗೆ ಈಸಿ ಆಗುತ್ತೆ. ಅವಾಗ ಏನಾಗುತ್ತೆ, 75 / 100 ಆಗುತ್ತೆ. ಯಾವುದರ ಸಂಖ್ಯೆಯಿಂದ ಭಾಗವಾಗುತ್ತೆ, 25ರಲ್ಲಿ ಆಗುತ್ತೆ. 25 4 25 3 75. ಇದು 3/4 ಆಗುತ್ತೆ. ಅಂದರೆ LCM ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಕೂಡಿಸ್ಬೇಕಂತಿದ್ರೆ ಕೆಳಗಡೆ ಇರೋ ನಂಬರ್ಗಳು ಸಿಮಿಲರ್ ಆಗಿರಬೇಕು, ಸೇಮ್ ಆಗಿರ್ಬೇಕು. ಸಿಮಿಲರ್ ಅಲ್ಲ, ಸೇಮ್ ಆಗಿರ್ಬೇಕು. ಸೊ ಎಕ್ಸಾಂಪಲ್ ಹೇಳಿದ್ನ ಆಲ್ರೆಡಿ, 3/4 ಮತ್ತು 1/2ನ ಕೂಡಿಸ್ಬೇಕಂತಂದರೆ ಕೆಳಗಡೆ ಇರೋ ನಂಬರ್ಗಳು ಸೇಮ್ ಆಗಿರ್ಬೇಕು. ನಾವು LCM ತೊಗೊಳ್ಳೋದನ್ನು ಮುಂದಿನ ಕ್ಲಾಸ್ನಾಗ ಹೇಳ್ತೀನಿ. ಸದ್ಯದ ಮಟ್ಟಿಗೆ ಏನಂದರೆ ಕೆಳಗಡೆ ಇರೋ ನಂಬರ್ ಸೇಮ್ ಆಗಿರ್ಬೇಕಂತಂದರೆ ಇಲ್ಲಿ 4 ಇದೆ. ಇದಕ್ಕೆ ಎಷ್ಟು ಗುಣಿಸಿದ್ರೆ 4 ಆಗುತ್ತೆ, 2 ಗುಣಿಸಿದ್ರೆ 4 ಆಗುತ್ತೆ. ಸೊ ಇದೇನಾಗುತ್ತೆ, 3/4 + 2 1 2 2 2 4 ಆಗುತ್ತೆ. ಅವಾಗ ಏನಾಗುತ್ತೆ, ಇವೆರಡು ನಂಬರ್ ಸೇಮ್ ಇರೋದ್ರಿಂದ ಮ್ಯಾಗ್ ನಾವು ಕೂಡಿಸ್ಬೋದು. ಎಷ್ಟಾಗುತ್ತೆ ಅದು, 5/4 ಆಗುತ್ತೆ. ಇದೆಲ್ಲ ನಂಬರ್ ತಪ್ಪಿದ್ರೆ 5/4 ಇದು. 5/4 ಕರೆಕ್ಟ್ ಇದೆ. 5/4 ಇರ್ಬೋದು. ಅಥವಾ ಇದನ್ನು ನಾವು ಹೆಂಗೆ ಬರಿಬೋದು, ಮಿಶ್ರ ಭಿನ್ನರಾಶಿ ಒಳಗೆ. ಇಲ್ಲಿದೆ ನೋಡ್ರಿ ಆನ್ಸರ್. ಇದು ಮಿಶ್ರ ಭಿನ್ನರಾಶಿ. ಇದು 4 1 4 ಒಂದು ಕೈಲ ಈ ರೀತಿಯಾಗಿಯೂ ಬರಿಬೋದು. ಇದು ಮಿಕ್ಸ್ಡ್ ಫ್ರ್ಯಾಕ್ಷನ್, ಮಿಶ್ರ ಭಿನ್ನರಾಶಿ. ನೆಕ್ಸ್ಟ್, ವಾಟ್ ಈಸ್ 2.4? ಇಲ್ಲೇನು ಮಿಸ್ ಆಗೋದ್ರೆ ಇದು ಪ್ಲಸ್ ಅಂದ್ಕೋರಿ. ಇದನ್ನು ಪ್ಲಸ್ ಆದರೂ ಅನ್ಕೋರಿ ಅಥವಾ ಇಂಟು ಆದರೂ ಅನ್ಕೋರಿ, ಡಿವೈಡೆಡ್ ಬೈ 3 ಥರ ಸಾಲ್ವ್ ಮಾಡಿಬಿಡ್ತೇನಂತ. 2.4 + 0.6 ಎಷ್ಟು ಅಂತ ಕೇಳತ್ತಾರ. ಇದಕ್ಕೆ ನಾವು ಕೂಡಿಸಿದಾಗ ಎಷ್ಟಾಗುತ್ತೆ, 6 4 10 ಒಂದು ಕೈಲ ಬರುತ್ತೆ, 0 ಬರುತ್ತೆ, ಪಾಯಿಂಟ್ 2ರಾಗ 1 ಕೂಡಿದ್ರೆ 3 ಆಗುತ್ತೆ. ಇದು ಹೇಳಿದಾಗ ಎಡಿಷನ್ ಕೂಡಿಸಿದಾಗ ಸಂಕಲನ ಮಾಡಿದಾಗ ಇದು ಬರುತ್ತೆ. ನಾವು ಇದನ್ನು 2.4 - 0.6 ಇದೆ ಅನ್ಕೋರಿ. ಅವಾಗ ಏನಾಗುತ್ತೆ, ಇದು 4 ಇದೆ ಅಂದರೆ 14 ಅನ್ಕೊಂಬಿಟ್ರೆ ಅದನ್ನ ಇಲ್ಲಿ ತೊಗೊಂಡು 14ರಾಗ 6 ಕಳೆದ್ರೆ ಎಷ್ಟಾಗುತ್ತೆ, 8 ಆಗುತ್ತೆ. ಒಂದು ಕೈಲ ಇತ್ತಲ್ಲಿ, ಒಂದು ಕೈಲ ತೊಗೊಂಡಿದ್ದಲ್ಲ, 2ರಾಗ 1 ಕಳೆದ್ರೆ 1 ಆಗುತ್ತೆ, 1.8 ಆಗುತ್ತೆ. ಅಕಸ್ಮಾತ್ ನಾವು ಗುಣಿಸಿದ್ರೆ 2.4 × 0.6 ಇದು ಗುಣಿಸೋದು ಹೆಂಗಾಗುತ್ತೆ ಅಂದ್ರೆ, ನಾನು ಆವಾಗಲೇ ಹೇಳಿದ್ದೀನಿ, ನಾವು ಯಾವಾಗಲೂ ಗುಣಿಸ್ತಿದ್ರೆ ಎಷ್ಟು ಡೆಸಿಮಲ್ಸ್ ಇರ್ತಾವಲ್ಲ ಅದನ್ನು ಎಡಕ್ಕೆ ತೊಗೊಂಡು ಹೋಗ್ಬೇಕು ನಾವು. ಅಂದರೆ ಇವಾಗ 24 × 6 ಇದೆ ಅನ್ಕೊಂಬಿಟ್ರಿ. 6 4 24, 6 2 12, 144 ಆಯ್ತು. ಈ 144 ಆಲ್ರೆಡಿ ಇಲ್ಲಿ 2 ಡೆಸಿಮಲ್ ಇದಾವೆ. ಎಷ್ಟಿದಾವೆ, 2. ಅಂದರೆ ಇಲ್ಲಿ /10 ಇದೆ, ಇಲ್ಲಿ /10 ಇದೆ. ಇದನ್ನು ಹೆಂಗೆ ಬರಿಬೋದು ನಾವು, 24 / 10 × 6 / 10 ಅಂತ ಬರಿಬೋದು. ಅಂದರೆ 24 6 144 ಅಂದರೆ /100 ಇರುತ್ತೆ. ಎಷ್ಟಾಗುತ್ತೆ, 100 ಅಂದರೆ 2 ಮುಂದೆ ಹಿಂದೆ ಹಾಕಬೇಕು, 1.44 ಆಗುತ್ತೆ ಇದರ ಆನ್ಸರ್. ಅಕಸ್ಮಾತ್ ಇದೇನಾದರೂ 2.4 / 0.6 ಇತ್ತು ಅನ್ಕೋರಿ, ಎಂದ್ರದು ಭಾಗಾಕಾರ ಇತ್ತು ಅನ್ಕೋರಿ. ಅವಾಗ ಇದೇನಾಗುತ್ತೆ, 24 / 10 ಹೋಲ್ / 6/10 ಆಗುತ್ತೆ. ಇದು ಹೆಂಗೆ ಕಾಣುತ್ತಂದ್ರೆ 24 / 10 ಹೋಲ್ / 6/10 ಆಗುತ್ತೆ. ಅವಾಗೇನು ಇದನ್ನು ಹೆಂಗೆ ಬರಿಬೋದು ನಾವು, 24/10 × 10/6 ಅಂತ ಬರಿತೀವಿ. ಅಥವಾ ಇದು 10 ಕ್ಯಾನ್ಸಲ್ ಆಗುತ್ತೆ, 6 1 6 4 ಬರುತ್ತೆ. ಇದು 4 ಆನ್ಸರ್ ಆಗುತ್ತೆ. ಇಷ್ಟೆಲ್ಲ ಮಾಡೋ ಬದಲಿ ನಾವೇನು ಮಾಡ್ತೀವಿ, ಎಷ್ಟು ಡೆಸಿಮಲ್ ಇರ್ತಾವಲ್ಲ ಇದ್ರಾಗ, ಇಲ್ಲಿ ಎಷ್ಟು ಡೆಸಿಮಲ್ ಇರ್ತಾವಲ್ಲ 2.4 / 0.6 ಇದೆ ಅಂತಂದರೆ ಇದು ಒಂದು ಮೂವ್ ಮಾಡಿರಿ, ಇದು ಒಂದು ಮೂವ್ ಮಾಡಿರಿ. ಲಾಸ್ಟ್ನೇಗೆ ಏನು ಉಳಿತೈತಿ, 24/6 ಉಳಿತೈತಿ. 6 1 6 4 24 ಆಗುತ್ತೆ. ಆನ್ಸರ್ ಏನಾಗುತ್ತೆ, 4 ಆಗುತ್ತೆ.
ಇದೇನಾದರೂ ಹಿಂಗಿದ್ರಿ ಅಂತ ನಾನು ಎಲ್ಲ ಥರದಲ್ಲಿ ಹೇಳ್ಕೊಟ್ಟೆ. ನೆಕ್ಸ್ಟ್, ವಿಚ್ ಡಿಜಿಟ್ ಆಫ್ 0.4321 ಈಸ್ ಇನ್ ದ 100th ಪ್ಲೇಸ್? ಹಾಂ, ಬಿಡಿ 10 100 0.43201 ಇದೆ ಅಂತಂದರೆ ಯಾವುದಿದೆ? ನಿಮ್ಗೆ ಯಾವುದಾಗುತ್ತೆ? 2 ಅಂತೂ ಆಗುತ್ತೆ. ಯಾವುದು ಬಿಡಿ ಇದು ಯಾವುದು ಯಾವ ಸಂಖ್ಯೆ 100ನೇ ಸ್ಥಾನದಲ್ಲಿದೆ ಅಂತ ಕೇಳಾಕತ್ತಾರ ಅವ್ರು. ಯಾವುದು ಹೇಳ್ರಿ? ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡಿರಿ. 0.43201 ಇದೆಯಲ್ಲ, ಇದರಲ್ಲಿ 100ನೇ ಸ್ಥಾನ ಯಾವುದು? ಅದ್ಯಾವುದು ಅಂಕಿ 100ನೇ ಸ್ಥಾನದಲ್ಲಿದೆ? ಯಾವ ಅಂಕಿ 100ನೇ ಸ್ಥಾನದಲ್ಲಿದೆ ಅಂತ ಕೇಳತ್ತಾರ ಅವ್ರು. ನಿಮ್ಗೆ ಗೊತ್ತಿರಲಿ, ನಾವು ನಂಬರ್ನ ನೋಡಬೇಕಾದ್ರೆ ನಾರ್ಮಲ್ ನಂಬರ್ನ ಬರೆದಾಗ 1000 ಅಂತ ಬರೆದ್ರೆ ಇದು ಬಿಡಿ ಆಗುತ್ತೆ, ಇದು 10, ಇದು 100, ಇದು 1000. ಅದೇ ರೀತಿಯಾಗಿ ಬಿಂದುವಿನಿಂದ ಆಚೆ ಬರೆದ್ರೆ, ಆ ಕಡೆ ಬರೆದ್ರೆ ಅಂದರೆ ರೈಟ್ ಸೈಡಿಗೆ ಬರೆದ್ರೆ ಬಿಡಿ, ಆಮೇಲೆ 10, ಆಮೇಲೆ 100 ಬರುತ್ತೆ. ಈ ರೀತಿಯಾಗಿ ಹೋಗ್ತಾ ಇರುತ್ತೆ. ಸೊ ಅದರಿಂದ ಬಿಂದುವಿನಿಂದ ಇದು ಬಿಡಿ ಆದರೆ, ಇದು 10 ಆದರೆ, ಇದು 1000 ಆಗಿರುತ್ತೆ. 100th ಪ್ಲೇಸ್ ಅಂದರೆ 100 ಅಂತ ಅರ್ಥ. 100 ಅಂದರೆ ಅದು 3 ಇದು. ನೆಕ್ಸ್ಟ್, ಕನ್ವರ್ಟ್ 0.12 ಟು ಫ್ರ್ಯಾಕ್ಷನ್ಸ್ ಫಾರ್ಮ್ ಇನ್ ದ ಸಿಂಪ್ಲೆಸ್ಟ್ ಟರ್ಮ್ಸ್. ಸಿಂಪ್ಲೆಸ್ಟ್ ಅಂದರೆ ಅದರಿಂದ ಯಾವುದು ಕಡಿತ ಆಗಲ್ಲ, ಅದು ಸಿಂಪ್ಲೆಸ್ಟ್ ಟರ್ಮ್ಸ್ ಆಗಿರುತ್ತೆ. 0.12 ಇದೆಯಲ್ಲ, 0.12ನ ನಾವು ಹೆಂಗೆ ಬರಿಬೋದು? 12 ಡಿವೈಡೆಡ್ ಬೈ 100 ಅಂತ ಬರಿಬೋದಾ? 12/100 ಅಂತ ಬರಿಬೇಕು. ಇದನ್ನು ಡಿವೈಡ್ ಮಾಡಿದಾಗ 2 1 2 6 12, 2 50 ಬರುತ್ತೆ, 2 3 2 25 ಅಂದರೆ 3/25 ಅಂತ ಬರುತ್ತೆ. ಐದನೇದು, ವಿಚ್ ಡೆಸಿಮಲ್ ಈಸ್ ಇಕ್ವಿವೆಲೆಂಟ್ ಟು 7/14 ಅಂತ ಹೇಳ್ತಾರೆ. 7/14 ಸಮವಾಗಿರುವಂಥ ನಂಬರ್ ಯಾವುದು ಅಂತ. 7 1 7 2 ಅಂದರೆ ಎಷ್ಟು ಉಳಿತು? 1/2 ಉಳಿತು. 1/2 ಅಂದರೆ ಎಷ್ಟು? 0.5. ವಾಟ್ ಡೆಸಿಮಲ್ ಈಸ್ ಇಕ್ವಿವೆಲೆಂಟ್ ಟು 1/10 ಅಂತ ಕೇಳಾರೆ. 1/10 ಅಂದ್ರೆ ಏನು? ಅವಾಗಲೇ ಹೇಳಿದ್ದೀನಿ, ಡಿವೈಡೆಡ್ ಬೈ ಇದ್ದರೆ 2ಕ್ಕೆ ಮೂವ್ ಆಗಬೇಕಂತ. 1.3 ಇಲ್ಲಿಂದ 1.3 ಆದರೆ 0.1 ಬರುತ್ತೆ. ನಿಮಗೆಲ್ಲ ಅರ್ಥ ಆಗುತ್ತೆ ಅಂದ್ಕೊಳತ್ತೀನಿ. ಇವೆಲ್ಲ ಈಸಿ ಕ್ವಶನ್ಸ್. ಈ ಥರನೂ ಗ್ರೂಪ್ ಡಿ ಒಳಗೆ ಕೇಳ್ತಾರೆ, SSC GD ಒಳಗೂ ಕೇಳ್ತಿರ್ತಾರೆ. ವಾಟ್ ಡೆಸಿಮಲ್ ಈಸ್ ಇಕ್ವಿವೆಲೆಂಟ್ ಟು 3/5? 3/5 ಅಂತಂದರೆ ಎಷ್ಟಾಗುತ್ತೆ? ಇದನ್ನು ನೀವು 3/5 ಅಂತಂದರೆ 5 1 ಒಂದು ಬಿಂದು ಹಾಕಬೇಕು. ಒಂದು ಬಿಂದು ಹಾಕೊಂಡ್ರೆ ಒಂದು 0 ಹೆಚ್ಚಿಗೆ ಆಗುತ್ತೆ. ಇಲ್ಲಿ 5 6 30 ಆಗುತ್ತೆ, 0.6 ಆಗಿರುತ್ತೆ. ಅಥವಾ 5 3 ಹಿಂಗೆ ಹಾಕೊಂಡಾಗ ಒಂದು ಬಿಂದುನ ಹೆಚ್ಚಿಗೆ ಹಾಕೊಂಡ್ರೆ ಒಂದು 0 ಹೆಚ್ಚಿಗಾಗುತ್ತೆ, 5 6 30 ಆಗುತ್ತೆ. ಹಿಂಗೂ ಬರ್ಕೋಬೋದು. ಅಥವಾ 3/5 ಇದೆ ಅಂತ ಕೆಳಗಡೆ ಇರೋದನ್ನು ನೀವು ಆದಷ್ಟು 0 ಮಾಡ್ಕೊಂಡ್ರೆ ಮೇಲೆ ಇರೋದು ಈಸಿ ಆಗುತ್ತೆ. ಅಂದರೆ ಡಿವೈಡ್ ಆ್ಯಂಡ್ ಮಲ್ಟಿಪ್ಲೈ ಬೈ 2 ಅಂದರೆ 2ರಿಂದ ಗುಣಿಸಿ 2ರಿಂದ ಭಾಗಾಕಾರ ಮಾಡಿದಾಗ ಎಷ್ಟಾಗುತ್ತೆ? 2 3 6 ಆಗುತ್ತೆ, 5 2 10 ಆಗುತ್ತೆ. ಅದು ಈಕ್ವಲ್ 0.6 ಆಗಿರುತ್ತೆ. 0.6 ಆನ್ಸರ್ ಆಗಿರುತ್ತೆ. ವಾಟ್ ಫ್ರ್ಯಾಕ್ಷನ್ ಈಸ್ ಇಕ್ವಿವೆಲೆಂಟ್ ಟು 0.7? 0.7 ಇದು ಇಕ್ವಿವೆಲೆಂಟ್ ಏನಂತಂದರೆ 7/10. ರೈಟ್ ಆ್ಯಸ್ ಎ ಡೆಸಿಮಲ್ ಫಾರ್ಮ್ ಅದನ್ನೇ ಹೇಳಿದ್ದಾರೆ. 4/100 ಇದೆ ಅಂದ್ಕೊಳ್ರಿ, ಇದನ್ನು 2ಕ್ಕೆ ಮೂವ್ ಆಗಬೇಕು. 1 2 ಅಂದರೆ ಎಷ್ಟಾಗುತ್ತೆ? 0.04 ಆಗಿರುತ್ತೆ. 1 ಇಲ್ಲಿಂದ ಇಲ್ಲಿಗೆ 1, ಇಲ್ಲಿಂದ ಇಲ್ಲಿಗೆ 2, 0.04 ಆಗಿರುತ್ತೆ. ಕನ್ವರ್ಟ್ ದಿಸ್ ಇಂಟು ಫ್ರ್ಯಾಕ್ಷನ್ ಅಂತ ಕೇಳ್ಯಾರ. 0.67ನ ಫ್ರ್ಯಾಕ್ಷನಿಗೆ ಬರೆದಾಗ 67 ಡಿವೈಡ್ ಬೈ 100 ಆಗಿರುತ್ತೆ. ಇವೆಲ್ಲ ಈಸಿ ಅದಾವೆ. ಬರ್ತಾ ಬರ್ತಾ ಕ್ವಶನ್ಸ್ ಡಿಫಿಕಲ್ಟ್ ಆಗ್ತಾ ಹೋಗ್ತಾವೆ. ಇದ್ರಾಗ ಎಕ್ಸ್ನ ಮೌಲ್ಯ ಎಷ್ಟು ಅಂತ ಕೇಳ್ಯಾರ. x ಈಸ್ ಈಕ್ವಲ್ ಟು 0.05 ಇಂಟು 0.36
ಡಿವೈಡೆಡ್ ಬೈ 0.4 ಪ್ಲಸ್ 0.055 ಪ್ಲಸ್ 1.50 ಡಿವೈಡೆಡ್ ಬೈ 0.03 ಅಂತ ಬರ್ದಾರೆ. ಸೊ ಇದು ನಾವು ಹೆಂಗೆ ಬರ್ಕೋಬೋದು ಅಂತಂದರೆ ಎಕ್ಸ್ ಇಸ್ ಈಕ್ವಲ್ ಟು 0.05 ಅಂದರೆ ಎಷ್ಟು 5/100 ಇಂಟು 0.36 ಅಂದರೆ ಎಷ್ಟು 36/100 ಡಿವೈಡೆಡ್ ಬೈ 4/10 ಪ್ಲಸ್ ಇಲ್ಲಿ 3 ಇದಾವೆ 55 ಡಿವೈಡೆಡ್ ಬೈ 1000 ಯಾಕಂದರೆ ಇಲ್ಲಿ 3 ಸಲ ಮುಂದಾಗಬೇಕು ಪ್ಲಸ್ 15 ಡಿವೈಡೆಡ್ ಬೈ 10 ಡಿವೈಡೆಡ್ ಬೈ 3 ಡಿವೈಡೆಡ್ ಬೈ 100 ಈ ಥರ ಬರ್ಕೊತೀವಿ. 0.03 ಅಂದರೆ 2 ಸಲ ಮೂವ್ ಮಾಡಿದಾಗ 3 ಡಿವೈಡೆಡ್ ಬೈ 100 ಬರುತ್ತೆ. ಇದನ್ನು ನಾವೇನು ಮಾಡ್ಬೋದು 5/100 ಇದೆ ನಿಮ್ಗೆ ಗೊತ್ತಿರಲಿ, ನಾವು ಆಲ್ರೆಡಿ ಫಸ್ಟ್ ಕ್ಲಾಸಲ್ಲಿ ಬೋರ್ಡ್ ಮಾಸ್ ರೂಲ್ ಬಗ್ಗೆ ಹೇಳಿದ್ದೀನಿ. ಯಾವಾಗಲೂ ಡಿವಿಷನ್ ಫಸ್ಟ್ ಆಗುತ್ತೆ, ಬ್ರ್ಯಾಕೆಟ್ಸು ಆರ್ಡರು ಬೋರ್ಡ್ ಮಾಸ್ ಅಂದರೆ ಇಲ್ಲಿ ಬ್ರ್ಯಾಕೆಟ್ಸ್, ಇದು ಆರ್ಡರ್, ಇದು ಡಿವಿಷನ್, ಮಲ್ಟಿಪ್ಲಿಕೇಶನ್, ಆ್ಯಡಿಷನ್ ಮತ್ತು ಸಬ್ಟ್ರಾಕ್ಷನ್. ಸೊ ನಾವು ಅದರ ಪ್ರಕಾರ ಇಲ್ಲಿ ಮೊದಲು ನಾವು ಡಿವಿಷನ್ ಮಾಡಬೇಕು. ಇಲ್ಲಿ ಡಿವಿಷನ್ ಆಗುತ್ತಾ ಮತ್ತು ಇಲ್ಲಿ ಡಿವಿಷನ್ ಆಗುತ್ತೆ. ಎರಡು ಕಡೆ ಡಿವಿಷನ್ ಆಗಿ ನೋಡಿದ್ರೆ 5/100 ಇಂಟು 36/100 ಇದನ್ನು ನಾವು ಡಿವಿಷನಿಂದ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಂಬರ್ಗಳು ಉಲ್ಟಾ ಹೋಗುತ್ತೆ, ಅಂದರೆ 4/10 ಆಗುತ್ತೆ. ಸಾರಿ 4/10 ಅಲ್ಲ 10/4 ಆಗುತ್ತೆ. ಇದು ಯಾಕಾಗುತ್ತಂದರೆ 36/100 ಇದೆ ಅಂದ್ಕೊಡ್ರಿ, ಇದ್ರ ಕೆಳಗಡೆ 4/10 ಬರೆದ್ರೆ ಈ 10 ಮೇಲ್ಗಡೆ ಹೋಗಿ ಇಲ್ಲಿ 4/100 ಆಗುತ್ತೆ. ಈ ಥರ ಆಗುತ್ತೆ. ಸೊ ಅದಕ್ಕೆ ನಾವು ಬರ್ಕೊಂಡೀನಿ ಪ್ಲಸ್ 55/1000 ಪ್ಲಸ್ 15/10 ಇಂಟು 100/3 ಅಂತ ಆಗುತ್ತೆ. ಸೊ ಇದನ್ನು ನಾವು ಕಡ್ತಾ ಹೊಡೆದಾಗ ಏನಾಗುತ್ತೆ 4 1 4 9 36 ಆಗುತ್ತೆ. 10 1 ಇಲ್ಲಿ ಒಂದು 0 ಹೋಗುತ್ತೆ ಆಯಿತಾ. ಇದೇನಾಗುತ್ತೆ 5 9 45 ಡಿವೈಡೆಡ್ ಬೈ ಇಲ್ಲಿ 1000 ಆಗುತ್ತೆ ಪ್ಲಸ್ ಇಲ್ಲೇನಾಗುತ್ತೆ 1 0 1 0 ಹೋಗುತ್ತೆ, 3 1 3 ಇಲ್ಲಿ ಆಗುತ್ತೆ, ಇಲ್ಲಿ 50 ಆಗುತ್ತೆ. 55 ಡಿವೈಡೆಡ್ ಬೈ 1000 ಪ್ಲಸ್ 50 ಆಗುತ್ತೆ. ಇದು ನಾವು ಕೂಡಿಸ್ಬೇಕಾದ್ರೆ 0.45 ಆಗುತ್ತಿದು ಪ್ಲಸ್ 0.055 ಆಗುತ್ತೆ ಪ್ಲಸ್ 50 ಆಗುತ್ತೆ. ಆನ್ಸರು 50 ಮೇಲೆ ಬರುತ್ತೆ. 50 ಮ್ಯಾಗೆ ಯಾವುದೈತೆ ಅಂತ ಒಂದು ನೋಡ್ಬೋದು, ಇಲ್ಲ ಅಂತಂದರೆ ಇವೆರಡು ಆನ್ಸರ್ ಆಗಿರ್ತಾವೆ. ಸೊ ನಾವೇನು ಮಾಡಬೇಕು ಅವಾಗ 50 ಪ್ಲಸ್ 0.45 ಪ್ಲಸ್ 0.055 ಮಾಡಿದಾಗ ಎಷ್ಟಾಗುತ್ತೆ ಇದೆಷ್ಟಾಗುತ್ತೆ 5 ಆಗುತ್ತೆ, 5 5 10 ಆಗುತ್ತೆ, 4 1 5 ಆಗುತ್ತೆ, 50.505 ಬರುತ್ತೆ. 50.505 ಏನಾದರೂ ತಪ್ಪಾಯ್ತಾ ಇಲ್ಲಿ 4/10 55/100 ಪ್ಲಸ್ ಇದೆ 1 15/10 ಇಲ್ಲ ಕರೆಕ್ಟಾಗಿದೆ, ಇದು ಆನ್ಸರ್ ತಪ್ಪಾಗಿದೆ. ಸೊ ಇದೇನಾಗುತ್ತೆ 50.505 ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಇದು ಯಾವುದಕ್ಕೆ ಸಂಬಂಧ ಹೇಳ್ಯಾರ 3.14 ಇಂಟು 10⁶ ಅಂದರೆ ಎಷ್ಟಾಗುತ್ತೆ. ನಾನು ಅವಾಗಲೇ ಹೇಳಿ ಗುಣಿಸಾಗತ್ತೀವಿ ಅಂದರೆ ಬಲಕ್ಕೆ ಮೂವ್ ಆಗ್ಬೇಕು, ಬಲಗಡೆ ಬರಿಬೇಕು. 314 2 0 ಅದಾವೆ, 2 0 ಬಿಟ್ಬಿಡ್ರಿ, ಇನ್ನು 4 0 ಬರ್ರಿ, 1 2 3 4 0 ಬರಿಬೇಕು, ಇದಾಗುತ್ತೆ. ಇಲ್ಲಿ ಕೆಳಗಡೆ ಆನ್ಸರ್ ಕೊಟ್ಟಿದ್ದೆ ನೋಡಿ ಏನಾಗಿತ್ತು ಅಂತ, ಅದೇ ಆನ್ಸರ್ 50.1, ಬಟ್ ಏನಂದರೆ ಅದು 50.1 ಅಲ್ಲ 50.505 ಅಂತ ಆಗುತ್ತೆ. 13ನೇದು 1.004 0.4ಕ್ಕೆ ಕಳೆದಾಗ ಎಷ್ಟು ಬರ್ತದೆ ಅಂತ ಹೇಳ್ತಾರೆ. ಕಳೆದಾಗ ಇಲ್ಲಿ ಏನಾಗುತ್ತೆ 0 ಇರುತ್ತೆ, 4 0 ಕಳೆದ್ರೆ 4 0/0 10 ಅಂತ ತಿಳ್ಕೊರಿ. ಒಂದು ಕೈಲೇ ತಗೊಳ್ರಿ, 10 4 ಕಳೆದ್ರೆ 6 ಆಗುತ್ತೆ, 1 1 ಕಳೆದ್ರೆ 0 ಆಗುತ್ತೆ. 0.604 ಆನ್ಸರ್ ಆಗಿರುತ್ತೆ.
14. ಎಕ್ಸ್ಪ್ರೆಸ್ 0.4242 ಇನ್ ದ ಫಾರ್ಮ್ ಆಫ್ ಪ್ರಾಪರ್ ಫ್ರ್ಯಾಕ್ಷನ್ಸ್. ಆವಾಗಲೇ ಹೇಳಿದೆ ನಾನು ಭಿನ್ನರಾಶಿ ಒಳಗೆ ಬರೀಬೇಕಂತಂದ್ರೆ ಹೆಂಗಂತೇಳಿ, ಸರಿಯಾದ ಭಿನ್ನರಾಶಿ ಒಳಗೆ ಬರ್ರಿ ಅಂತ ಹೇಳ್ಯಾರ ಅವರು. ಸೊ ಇದೇನಾಗುತ್ತೆ, ನಾವು 0.4242 ಅಂತಂದರೆ ಇದನ್ನು ಎಕ್ಸ್ ಅನ್ಕೊಂಡ್ಬಿಟ್ಟು ಸಾಲ್ವ್ ಮಾಡಬೇಕು. ನಾನು ಆವಾಗಲೇ ಶಾರ್ಟ್ಕಟ್ ಹೇಳಿದೆ. ಎಷ್ಟು ನಂಬರ್ ರಿಪೀಟ್ ಆಗತ್ತವ ಅಂದ್ರೆ 4242 ರಿಪೀಟ್ ಆಗತ್ತವು. 4242 ರಿಪೀಟ್ ಆಗತ್ತವ ಅಂತಂದ್ರೆ 42 ಬಾರ್ ಆಗುತ್ತೆ. ಇದು 0.42 ಬಾರ್ ಅಂದರೆ 42 ಡಿವೈಡೆಡ್ ಬೈ ಎಷ್ಟು ನಂಬರ್ ರಿಪೀಟ್ ಆಗತ್ತವು, 2 ನಂಬರ್. ಈ ಥರ ಬರಿಬೇಕು. ಆಯಿತಾ? ಅಂದರೆ 3 1 3 4 12 ಆಗುತ್ತೆ. ಒಂದು ಕೈಲ ಬಂದಿರುತ್ತಿಲ್ಲ 3 3 14/33 ಆಗಿರುತ್ತೆ. ಅದನ್ನೇ ಅವ್ರು ಕೊಟ್ಟಿರೋದು. ಇಲ್ಲ ಅಂತಂದರೆ ನಾನು ಹೇಳಿರೋ ಮೆಥಡ್ ಕೂಡ ಮಾಡ್ಬೋದು. ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು 0.4242 ಇದೆ ಅಂತಂದರೆ 2 ನಂಬರ್ ರಿಪೀಟ್ ಆಗತ್ತವ ಅಂದ್ರೆ ನಾವು ಇಂಟು 100 ಮಾಡಬೇಕು. ಇದು ಇಕ್ವೇಷನ್ 1 ಅನ್ಕೋರಿ. ಇನ್ನು ಇಕ್ವೇಷನ್ 2 ಆಗುತ್ತೆ. ಇದಕ್ಕೆ 100 ಮಾಡಿದಾಗ ಇದು ಈಚೆ ಕಡೆಯೂ 100 ಮಲ್ಟಿಪ್ಲೈ ಆಗುತ್ತೆ. 100x ಈಸ್ ಈಕ್ವಲ್ ಟು 42.42 ಅಂದರೆ ನಾವು ಗುಣಾಕಾರ ಮಾಡ್ತೀವಿ. 2 ಇಲ್ಲಿಂದ ಇಲ್ಲಿ 1 ಮೂವ್ ಆಗುತ್ತೆ, ಇಲ್ಲಿಂದ ಇಲ್ಲಿ 2 ಮೂವ್ ಆಗುತ್ತೆ. 42.4242 ಹಿಂಗೆ ಬರ್ತಿರುತ್ತೆ. ಸೊ ಇದು ಇಕ್ವೇಷನ್ 2 ಅನ್ಕೋರಿ. ಇಕ್ವೇಷನ್ 2 ಒಳಗೆ ಇಕ್ವೇಷನ್ 1 ಕಳೆದಾಗ ಎಷ್ಟಾಗುತ್ತೆ, ಎಕ್ಸ್ನ ಕಳೀರಿ. ಇದು ಇಕ್ವೇಷನ್ 1 ಅಂತ ಹೇಳಿದ್ದೆ. ಎಕ್ಸ್ ಈಕ್ವಲ್ ಟು 0.4242 ಅಂತ ಕಳೀರಿ. ಎಷ್ಟಾಗುತ್ತೆ, ಇದೇನಾಗುತ್ತೆ 99 ಎಕ್ಸ್ ಆಗುತ್ತೆ. ಈಸ್ ಈಕ್ವಲ್ ಟು 42, ಇದು ಉಳಿದಿದ್ದ ನಂಬರ್ ಹೋಗಿಬಿಡುತ್ತೆ, 0 ಆಗುತ್ತೆ. ಸೊ ಎಕ್ಸ್ ಈಕ್ವಲ್ ಟು 42/99 ಬರುತ್ತೆ. ನಥಿಂಗ್ ಬಟ್ 3 1 1 ಕೈಲೇ ಬರುತ್ತೆ. 3 4 12 3 3 3 14/33 ಹಿಂಗೂ ಬರಿಬೋದು. ಇಲ್ಲ ಅಂತಂದರೆ ಎಷ್ಟು ನಂಬರ್ ರಿಪೀಟ್ ಆಗ್ತಿರುತ್ತಲ್ಲ, 0.42 ಬಾರ್ ಇದೆ ಅನ್ಕೋರಿ. 2 ನಂಬರ್ ರಿಪೀಟ್ ಆಗುತ್ತವೆ, 42 ಬರ್ಕೋರಿ. ಅದ್ರ ಕಡೆಗೆ ಎಷ್ಟು ನಂಬರ್ ರಿಪೀಟ್ ಆಗ್ತಿರ್ತಾವೆ ಆ ನಂಬರ್ನ ಇಲ್ಲಿ ಬರ್ಕೋರಿ. ವಾಟ್ ಡೆಸಿಮಲ್ ಆಫ್ ಎನ್ ಆರ್ ಈಸ್ ಅ ಸೆಕೆಂಡ್? ಒಂದು ಅವರ್ ಅಂದರೆ ಎಷ್ಟು? ಮೊದಲಿಗೆ ಒನ್ ಅವರ್ ಅಂತಂದರೆ 60 ನಿಮಿಷ. ಈ 1 ನಿಮಿಷ ಅಂತಂದರೆ 1 ಮಿನಿಟ್ ಅಂತಂದರೆ 60 ಸೆಕೆಂಡ್ಗಳು. ಸೊ 1 ಅವರ್ ಅಂತಂದರೆ 60 ನಿಮಿಷ ಇಂಟು 60 ಸೆಕೆಂಡಾಗ ಎಷ್ಟಾಗುತ್ತೆ, 3600 ಸೆಕೆಂಡ್ಗಳಾಗುತ್ತೆ. ಅದನ್ನೇ ಕೇಳಿರೋದವರು. 1 ಗಂಟೆಯು ಯಾವ ದಶಾಂಶವು 1 ಸೆಕೆಂಡ್ ಆಗಿದೆ ಅಂತ ಕೇಳತ್ತಾರವ್ರು. ಸೊ ನಾವೇನು ಮಾಡಬೇಕು, 1 ಡಿವೈಡೆಡ್ ಬೈ 3600 ಮಾಡಬೇಕು. ಈ 3600 ಅಂತ ಹೆಂಗೆ ಮಾಡೋದು ಅಂತಂದ್ರೆ 1 ಡಿವೈಡೆಡ್ ಬೈ 36 ಅಂತ ಬರ್ಕೋರಿ. ಈ 2 0ನ ನಾವು ಮುಂದೆ ಬರಿಬೋದು. ಇಲ್ಲಿ ತೊಗೊಂಡಾಗ ನೀವೇ 3600 ಡಿವೈಡ್ ಆಗಂಗಿಲ್ಲ. 3600 ಇಂಟು 1 ಈ ಥರ ಮಾಡಿದಾಗ ಡಿವೈಡ್ ಆಗಂಗಿಲ್ಲ. ಇದು ನೀವೇನು ಮಾಡಬೇಕು, 1 ಪಾಯಿಂಟ್ ತೊಗೊಂಡು ಇಲ್ಲಿ 0 ಹಾಕೋಬೇಕು. 10 ಆಯ್ತು. ನೆಕ್ಸ್ಟ್ ಇನ್ನೊಂದು 0 ತಗೋರಿ, ಇಲ್ಲೊಂದು 0 ಆಗುತ್ತೆ. ಇನ್ನೊಂದು 0 ತಗೋರಿ, ಇನ್ನೊಂದು 0 ಆಗುತ್ತೆ. ಇನ್ನೂ ಡಿವೈಡ್ ಆಗಂಗಿಲ್ಲ. ಇನ್ನೊಂದು 0 ತಗೋದಾಗ ಇನ್ನೊಂದು 0 ಅಂದರೆ 3600 ಡಿವೈಡ್ ಆಗ್ಬೇಕಾದ್ರೆ 3600 ಯಾವಾಗ ಡಿವೈಡ್ ಆಗುತ್ತೆ, 3 0 ಇದ್ದಾಗ. 3 0 ಯಾವುದಿದೆ ಇದರಲ್ಲಿ, ಇವೆರಡು ನಂಬರ್ ಇದ್ದಾವೆ. ಇದು ಒಂದು ಹೋಯ್ತು, ಇದೊಂದು ಹೋಯ್ತು. ನೆಕ್ಸ್ಟ್ 3 0 ಇದ್ದಾವೆ. ನಾವು ಎಷ್ಟು 0 ತೊಗೊತೀವಲ್ಲ, ಎಷ್ಟು ಬಿಂದು ಮೇಲೆ ಎಷ್ಟು 0 ತೊಗೊತೀವಲ್ಲ ಅಷ್ಟು 0 ಈ ಕಡೆ ಹಾಕಬೇಕು. ಸೊ 3600 ಇಂಟು 2 ಮಾಡಿದಾಗ ಏನಾಗುತ್ತೆ, 7200 ಆಗಿರುತ್ತೆ. ಇದನ್ನ ಕಳೆದ್ರೆ ಎಷ್ಟಾಗುತ್ತೆ, 10ರಾಗ 2 ಕಳೆದ್ರೆ 8 ಆಗಿರುತ್ತೆ ಒಂದು ಕೈಲ. 10ರಾಗ 8 ಕಳೆದ್ರೆ 2 ಆಗಿರುತ್ತೆ. ಇನ್ನೂ ಎಷ್ಟಾಗಿರುತ್ತೆ, 2800 ಉಳಿತೈತಿ. ಸೊ ನಮಗೆ ಬಂದಿರೋದು ಏನಂದರೆ ಇಲ್ಲಿ 2 ಇದೆ ಆಲ್ರೆಡಿ. 2 ಇರೋದು ಆಪ್ಷನ್ ಯಾವುದು, 3 0 ಆದಮೇಲೆ ಇದು ಆನ್ಸರ್ ಆಗಿರುತ್ತೆ. ಸೊ ಏನಂತಂದರೆ ಇದನ್ನು ಹೆಂಗೆ ಮಾಡೀನಿ ಅಂತಂದ್ರೆ ಸಿಂಪಲ್ ನೋಡಿರಿ. ಸಿಂಪಲ್ ಅಂತಂದ್ರೆ ಇವಾಗ 1 ಡಿವೈಡೆಡ್ ಬೈ 3600 ಕೇಳ್ಯಾರ. 3600 1 ಅಂತ ಮಾಡ್ತೀವ. ನಮಗೇನೋ ಒಂದು ಬಿಂದು ತೊಗೊತೀವಿ. ಇದು 1 ಅಂತೂ ಡಿವೈಡ್ ಆಗಂಗಿಲ್ಲ. ಒಂದು ಬಿಂದು ತೊಗೊಂಡಾಗ ಒಂದು 0ನ ಆ್ಯಡ್ ಮಾಡ್ತೀವಿ. 10ನ 3600 ಡಿವೈಡ್ ಮಾಡೋಕ್ಕಾಗಂಗಿಲ್ಲ. ಸೊ ನಾವೇನು ಮಾಡ್ತೀವಿ, 3600 ಒಂದು 0ನ ಆ್ಯಡ್ ಮಾಡ್ತೀವಿ. ಅದಕ್ಕೆ ಇಲ್ಲಿ ಒಂದು 0 ಆ್ಯಡ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಒಂದು 0 ಆ್ಯಡ್ ಆಗುತ್ತೆ, ಇಲ್ಲಿ ಒಂದು 0 ಆ್ಯಡ್ ಆಗುತ್ತೆ. ಇಲ್ಲಿ ಒಂದು 0 ಆಡಿದಾಗ ಇಲ್ಲಿ ಒಂದು, ನಾವು ಎಷ್ಟು 0ನ ಇಲ್ಲಿ ತೊಗೊತೀವಲ್ಲ ಅಷ್ಟೇ 0ನ ಇಲ್ಲಿ ತೊಗೊಂಡಿರ್ಬೇಕು. ಹೀಗಾಗಿ ಅದು ಆಗುತ್ತೆ.
ಫೈನ್ ದ ಲಾರ್ಜೆಸ್ಟ್ ಫ್ರ್ಯಾಕ್ಷನ್ ಅಮಂಗ್ ದ ಫಾಲೋಯಿಂಗ್. ಇದು ಕೂಡ ನಿಮ್ಗೆ ಹೇಳಿರಲಿಲ್ಲ, ಇದನ್ನು ಹೇಳ್ತೀನಿ ನೋಡಿರಿ. 1/2, 3/4, 5/6 ಮತ್ತು 6/11. ಲಾರ್ಜೆಸ್ಟ್ ಫ್ರ್ಯಾಕ್ಷನ್ ಹೆಂಗೆ ಫೈಂಡ್ ಔಟ್ ಮಾಡೋದಂದ್ರೆ, ನಮ್ಗೆ ಗೊತ್ತಿರಲಿ ಕೆಳಗಡೆ ಇರೋ ನಂಬರ್ಗಳು ಸಿಮಿಲರ್ ಆಗಿದ್ದರೆ ಮಾತ್ರ ಮೇಲ್ಗಡೆ ಯಾವುದು ಕಡಿಮೆ ಇದೆ ಯಾವುದು ಜಾಸ್ತಿ ಇದೆ ಅಂತ ಹೇಳ್ಬೋದು. ಇದಕ್ಕೆ ಶಾರ್ಟ್ಕಟ್ ರಗಡ್ ಇರ್ತಾವೆ. ನನಗೆ ಶಾರ್ಟ್ಕಟ್ ಏನು ನಾನು ಯಾವುದು ನೆನಪಿಟ್ಕೊಂಡಿಲ್ಲ, ಮುಂದೆ ಬೇಕಾದ್ರೆ ಹೇಳ್ತೀನಿ. ಸೊ ಇಲ್ಲಿ ಯಾವುದು ಲಾರ್ಜೆಸ್ಟ್ ಇದೆ ಅಂತ ನೋಡ್ಕೋಬೇಕಾದ್ರೆ ಕೆಳಗಡೆ ಇರೋ ನಂಬರ್ ಸಿಮಿಲರ್ ಆಗಿರ್ಬೇಕು. 2, 4, 6 ಮತ್ತು 11. ಇದನ್ನು LCM ತೊಗೋಬೇಕು ನಾವು. LCM ನಾಳೆ ಹೇಳ್ತೀನಿ, ಆದರೂ ಕೂಡ ಇವತ್ತು ಹೇಳೋದಾದರೆ 2, 4, 6 ಇದ್ರ LCM ತೊಗೋಬೇಕಂದ್ರೆ 2ರದ್ದು ಫ್ರ್ಯಾಕ್ಷನ್ ತೊಗೋಬೇಕು. 2 × 1 ಆಗುತ್ತೆ. 4ರದ್ದು ನೋಡಿದ್ರೆ 2 × 2 ಆಗಿರುತ್ತೆ. 6ರದ್ದು ನೋಡಿದ್ರೆ 2 × 3 ಆಗಿರುತ್ತೆ. 11 ಅಂದರೆ 11 × 1 ಆಗಿರುತ್ತೆ. ಇದರಿಂದ LCM ತೊಗೋಬೇಕಂದ್ರೆ ಯಾವ್ದು ಜಾಸ್ತಿ ರಿಪೀಟ್ ಆಗಿರುತ್ತಲ್ಲ ಆ ನಂಬರನ್ನು ತೊಗೋಬೇಕಂದ್ರೆ 2 × ಇಲ್ಲಿ ಒಂದು ಸಲ ರಿಪೀಟ್ ಆಗೈತಿ, ಇಲ್ಲಿ 2 ಸಲ ರಿಪೀಟ್ ಆಗೈತಿ, 2 × 2 ಇಲ್ಲಿ 2 3 6 ಇದೆಯಲ್ಲ, ಇಲ್ಲಿ 3 ತೊಗೋರಿ, × 11 ತೊಗೋರಿ. 33, 66, 136, 136 × 2 272 LCM ಆಗಿರುತ್ತಿರೋದು. LCM ತೊಗೊಂಡು ಕೆಳಗಡೆಯಿಂದ ಇದು ಮಾಡಿದಾಗ ಇದು ಬರುತ್ತೆ. ಇದು ನಾಳೆ ಹೇಳ್ಕೊಡ್ತೀನಿ. ಇದು ಈಸಿ ಇದೆ, ನಾಳೆ ಹೇಳ್ಕೊಡ್ತೀನಿ. ನೆಕ್ಸ್ಟ್, if one of the decimal number is 1.6 and their product is 0.766, find the other number. ಇದು ಕೂಡ ಇದು x ಅಂದರೆ x = 1.6 ಅಂತ ಕೊಟ್ಟಾರ, ಅಂದರೆ x² = 0.768 ಅಂತ ಕೊಟ್ಟಾರ. ಫೈಂಡ್ ದ ಅದರ್ ನಂಬರ್. ಅಲ್ಲಲ್ಲ, x × y = 0.768 ಅಂತ ಕೊಟ್ಟಾರ. ಫೈಂಡ್ ಔಟ್ ಮಾಡೋದು ಈಸಿ ಅಲ್ಲ. xy = 0.68, x = 1.6 ಕೊಟ್ಟಾರ ಅಂದರೆ ಎಕ್ಸ್ನ ಡಿವೈಡ್ ಮಾಡಿಬಿಟ್ಟಿದ್ರಾಗ ನಾವೇನು ಮಾಡ್ಬೋದು, xy = 0.768 ಇದೆಯಲ್ಲ, ಡಿವೈಡೆಡ್ ಬೈ x ಮಾಡಿಬಿಟ್ರೆ 1.6 ಆಗುತ್ತೆ. ಇಲ್ಲಿ x ಹೋಗುತ್ತೆ. y = ಇದು 1.6 ಇದೆ, ಇಲ್ಲಿ 0.768 ಇದೆ, ಅಂದರೆ 768 ಡಿವೈಡೆಡ್ ಬೈ 1000 ಡಿವೈಡೆಡ್ ಬೈ 16/10 ಆಗುತ್ತೆ. ಇದನ್ನು ಹೆಂಗೆ ಬರಿಬೋದು, 768 ಡಿವೈಡೆಡ್ ಬೈ 1000 × 16 × 10 ಅಂತ ಬರಿಬೋದು. ಇಲ್ಲೊಂದು 0 ಇಲ್ಲೊಂದು 0 ಹೋಗುತ್ತಾ, 4 4 16, 4 1 4 3 ಉಳಿಯುತ್ತೆ, 4 9 36, 4 2 8. ಇನ್ನೊಂದು ಸಲ 4 1 4 4 16, 3 ಉಳಿಯುತ್ತೆ, 4 8 32. ಸೊ y = 48 ಡಿವೈಡೆಡ್ ಬೈ 100 ಅಂತ ಉಳಿತಿದೆ. ಅಂದರೆ ಎಷ್ಟು, 1 2 0.48 ಆಗಿರುತ್ತೆ. 18. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಟರ್ಮಿನೇಟಿಂಗ್ ಡೆಸಿಮಲ್. ಟರ್ಮಿನೇಟಿಂಗ್ ಅಂದರೆ ಕೊನೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಟರ್ಮಿನೇಟಿಂಗ್ ಡೆಸಿಮಲ್ ಅಂತಂದರೆ ಮುಗಿದು ಬಿಡಬೇಕು, ಅಲ್ಲಿ ಕೊನೆಗೊಳ್ಬೇಕು, ಅದು ಮತ್ತೆ ರಿಪೀಟ್ ಆಗಬಾರ್ದು. 1/64, 1/24, 1/96, ಮತ್ತೊಂದು 1/48. ರೆಕರಿಂಗ್ ಅಂದರೆ ಇದು ಆವಾಗಲೇ ರೆಕರಿಂಗ್ ಮತ್ತು ನಾನ್ ರೆಕರಿಂಗ್ ಹೇಳಿದ್ನಲ್ಲ, ಅದೇ ಥರ ಸಿಮಿಲರ್. 64 × 1 ಈ ಥರ ಮಾಡ್ಕೋಬೇಕು. 64ನ ಒಂದು ಬಿಂದು ತೊಗೊಂಡಾಗ ಇಲ್ಲಿ 10 ಆಗುತ್ತೆ, ಇನ್ನೊಂದು 0 ಕೊಟ್ಟರೆ ಇಲ್ಲಿ 0 ಆಗಿರುತ್ತೆ. 64ನ ಒಂದು ಸಲ ಭಾಗ ಮಾಡಿದರೆ ಎಷ್ಟಾಗುತ್ತೆ, 64 ಉಳಿತೈತೆ, ಇಲ್ಲಿ 36 ಉಳಿತೈತಿ. ಅದೇ ರೀತಿಯಾಗಿ 1 0 ತೊಗೊಂಡಾಗ ಇಲ್ಲಿ 1 0 ಆಗುತ್ತೆ. 640ನ 364 ಭಾಗಿಸಿದ್ರೆ ಎಷ್ಟಾಗುತ್ತೆ, 5 4 325 ನೋಡ್ಬೋದು. 8 5 ಮಾಡಿದರೆ 320 ಆಗುತ್ತೆ, ಇನ್ನೂ 40 ಉಳಿಯುತ್ತೆ. ಮತ್ತೆ ಒಂದು 0 ಕೊಟ್ಟು ಈ ಥರ ಕಂಟಿನ್ಯೂ ಮಾಡ್ಕೊತ ಹೋಗ್ಬೇಕು. ಅವಾಗ ಇದು ಯಾವುದು ರಿಪೀಟ್ ಆಗೋಲ್ಲ, ಅಂದರೆ ನಂಬರ್ಗಳು ರಿಪೀಟ್ ಆಗೋಲ್ಲ, ಕಂಪ್ಲೀಟಾಗಿ ಹೋಗುತ್ತಲ್ಲ, ಅದೇ ನಂಬರ್ ಆನ್ಸರ್ ಆಗಿರುತ್ತೆ. ಆನ್ಸರ್ ಬಂದು ಇದೇ ಆಗಿರುತ್ತೆ, ಯಾಕಂದರೆ ಇದು ರಿಪೀಟ್ ಆಗಲ್ಲ, ಎಲ್ಲೇ ಹೋಗಿ ಕೊನೆಗೊಳ್ಳುತ್ತೆ. ಈ ಥರ ಕ್ವಶನ್ ಕೇಳ್ತಾರಲ್ಲ ಗೊತ್ತಿಲ್ಲ, ಇದನ್ನು ಸಾಲ್ವ್ ಮಾಡಿಬಿಡು ಅಂತೇಳ್ರಿ. ಮತ್ತೆ 1/24 ಇದೆಯಲ್ಲ, 24 ಇದೆ ಅಂದ್ಕೊಳ್ರಿ, ಇದು 1. ಸೊ ನಾವು ಒಂದು ಬಿಂದು ಕೊಟ್ಟಾಗ ಒಂದು 0 ಕೊಡ್ತೀವಿ, ಇನ್ನೊಂದು 0 ಕೊಟ್ಟರೆ ಇಲ್ಲೊಂದು 0 ಬರುತ್ತೆ.
24 ನಾಲ್ಕಲೇ ಎಷ್ಟಾಗುತ್ತೆ 96 ಆಗುತ್ತೆ. 4 ಉಳಿತಿದೆ. 4 ಅಂದರೆ ಒಂದು 0 ಅಂದರೆ ಎಷ್ಟಾಗುತ್ತೆ, ಇಲ್ಲೊಂದು 0 ಕೊಟ್ಟರೆ 24 ಒಂದಲೇ 24 ಆಗುತ್ತೆ. ಇಲ್ಲಿ 16 ಉಳಿಯುತ್ತೆ. ಮತ್ತೆ ಒಂದು 0 ಕೊಟ್ಟು 0 ತೊಗೊಂಡಾಗ ಏನಾಗುತ್ತೆ, 24 6ಲೇ 144 ಆಗುತ್ತೆ. ಆರಾಗಿರೋ ಒಂದು 0 ಅಂದರೆ ಇದು ಮತ್ತೆ ರಿಪೀಟ್ ಆಗ್ತಾ ಹೋಗುತ್ತೆ ಇನ್ಮೇಲಿಂದ. ಸೊ ಇದು ಆನ್ಸರ್ ಆಗೋಲ್ಲ. ಇಲ್ಲಿ ಮತ್ತೆ ರಿಪೀಟ್ ಆಗುತ್ತೆ, ಇದು 144 ಆಗುತ್ತೆ, ಮತ್ತೆ ರಿಪೀಟ್ ಆಗುತ್ತೆ. 1/96 ಕೂಡ ಅದೇ ಥರ ಆಗುತ್ತೆ. 1/48 ಇವೆರಡೂ ಸಿಮಿಲರ್ ನಂಬರ್ ಆಗಿರೋದ್ರಿಂದ ಅದೇ ಥರ ರಿಪೀಟ್ ಆಗುತ್ತೆ. 19 ಆನ್ಸರ್ ಏನಾಗಿರುತ್ತೆ, ಇದಾಗಿರುತ್ತೆ. ಸಿಂಪ್ಲಿಫೈ ವೇರ್ 23 ಈಸ್ ರಿಪೀಟಿಂಗ್. ಹಾಗೆ ಅಂದರೆ x = 0.623 ಬಾರ್ ಅಂತ ಕೊಟ್ಟಿದ್ದಾರೆ. ನಾನು ಆವಾಗಲೇ ಹೇಳಿದ್ದೀನಿ, ಈ ಥರ ಇದ್ದಾಗ ನಂಬರ್ನ ಬರ್ಕೊಡಿ, ಕಂಪ್ಲೀಟ್ ನಂಬರ್ನ. ಯಾವ ನಂಬರ್ಗೆ ಬಾರ್ ಇರಲ್ಲ ಅದನ್ನು ಮೈನಸ್ ಮಾಡಿರಿ, ಕೆಳಗಡೆ ಬಂದು ಎಷ್ಟು ನಂಬರಿಗೆ ಬಾರ್ ಇರ್ತವಲ್ಲ ಅಷ್ಟು ನಂಬರ್ನ ಬರ್ಕೊಂಡು ಬಾರ್ ಇಲ್ಲಾರ ನಂಬರ್ನ 0 ಹಾಕ್ರಿ ಅಂತ ಈ ಥರ ಮಾಡ್ಬೋದು. ಇಲ್ಲ ಅಂತಂದರೆ ಅವಾಗ ಇದೇನಾಗುತ್ತೆ 617 / 990 ಅಂತ ಆಗುತ್ತೆ. ಅಥವಾ ನೀವೇನು ಮಾಡ್ಬೋದು, x = 0.623 ಬಾರ್ ಇದೆಯಲ್ಲ, ಇದನ್ನು x = 0.62323 ಅಂತ ಬರ್ಕೋಬೇಕು. ಇದು ಇಕ್ವೇಷನ್ 1 ಆಗುತ್ತೆ. ಆಮೇಲೆ ಇಂಟು 10 ಮಾಡಿದಾಗ ಈ ನಂಬರ್ ಇದು ಹೊರಗಡೆ, ಇಂಟು 10 ಯಾಕೆ ಮಾಡ್ಬೇಕಂದ್ರೆ ಈ ನಂಬರ್ನ ನಾವು ಹೊರಗಡೆ ತೊಗೋಬೇಕು. ಅವಾಗ ಇದೇನಾಗುತ್ತೆ 10x = 6.2323 ಅಂತ ಆಗುತ್ತೆ. ಇದು ಇಕ್ವೇಷನ್ 2 ಅಂತ ಬರುತ್ತೆ. ಇಕ್ವೇಷನ್ 2ನ ಇಕ್ವೇಷನ್ 1 ಮೈನಸ್ ಮಾಡಿದ್ರೂ ಆರ್ ಹೋಗಂಗಿಲ್ಲ. ಸೊ ನಾವೇನು ಮಾಡಬೇಕು, ಈ ಇಕ್ವೇಷನ್ 2ಗೆ ಇಂಟು 100 ಮಾಡಿದರೆ, ಯಾಕೆ 100 ಅಂದರೆ 2 ನಂಬರ್ ರಿಪೀಟ್ ಆಗತ್ತವೆ. ಸೊ ಇದೇನಾಗುತ್ತೆ 1000x = 623.23 ಅಂತ ಆಗುತ್ತೆ. $623.23 ಅಂತ ಆಗುತ್ತೆ. ಇದು ಇಕ್ವೇಷನ್ 3 ಆಗಿರುತ್ತೆ. ಸೊ ನಾವೇನು ಮಾಡ್ಬೋದು, ಇಕ್ವೇಷನ್ 3 ಒಳಗೆ ಇಕ್ವೇಷನ್ 2ನ ತೆಗೆದ್ರೆ 10xನ ತೆಗೆದಾಗ 6.23 ಅಂತ ಆಗುತ್ತೆ. ಸೊ ಇದೇನಾಗುತ್ತೆ ಮೈನಸ್ ಮಾಡಬೇಕು. ಅವಾಗ ಇದೇನಾಗುತ್ತೆ 990x = ಇದು ಬಿಂದು ಹಿಂದೆ ಇರೋ ನಂಬರ್, ಮುಂದೆ ಇರೋ ನಂಬರ್ಗಳೆಲ್ಲ ಕ್ಯಾನ್ಸಲ್ ಆಗ್ತಾವೆ. 623 6 ತೆಗೆದ 617 ಆಗುತ್ತೆ. ಸೊ x = 617 / 990 ಆಗುತ್ತೆ. ಇದೇ ಥರ ಇಲ್ಲಿ ಬರುತ್ತೆ. ಕನ್ವರ್ಟ್ ಇಂಟು ಸಾಮಾನ್ಯ ಭಿನ್ನರಾಶಿಗಳಿಗೆ ಬರೀ ಅಂತ ಹೇಳ್ಯಾರ. 0.0068 ಅಂತ ಹೇಳ್ಯಾರ. ಅಂದರೆ ಎಷ್ಟು ಡಿವೈಡೆಡ್ ಬೈ ಮಾಡಾಕತ್ತೀವಿ. ಇನ್ನು ಈ ರೀತಿಯಾಗಿ ಬರ್ಬೋದು, 1 2 3 4 4 ಬರ್ಕೋರಿ, 68 / 10,000 ಆಗುತ್ತೆ. ಇದನ್ನು 2ರಿಂದ ಭಾಗ ಮಾಡಿದರೆ ಎಷ್ಟಾಗುತ್ತೆ, 2 3 2 4 2 5 10 0 0 0 ಆಗುತ್ತೆ. 2 1 2 17 ಆಗುತ್ತೆ. 2 2500 ಆಗುತ್ತೆ. 17/2